ಮನಸ್ಸು ಟಿ ವಿ ನೋಡಿಂಡಿಬ್ಬ ಒಳಗನ ಜನ ಎಲ್ಲಾಗ ನಮಸ್ಕಾರ ಮಾಡಿದ್ಯ. ಇಂದಿನ ಜನ ಸಾಯಿ ನಿವಾಸದಿಗೆ 5 ವರ್ಷಕ್ಕೂ ಮೇಲಂದ ಸೇವೆ ಮಾಡೀನಿ ಬಪ್ಪ. ನಂಗೆ ಕಾಟೇರಿ ಬಸವ ಪ್ರಿಯ ಮೋಹನ್ ಕುಮಾರ್ನವಕ ಹೆಂಗೊಂದು ಪ್ರಿಯವ ಗುರುಜಿಯಿಂದ ಕೊರಿಸಿನಿ. ಅವಕ ಕರ್ನಾಟಕ ಸಂಗೀತ ಅಂತ ಹಿಡಿತು ಇಸೆಯಾಗೆ ಸರಿಯಾದ ಒಂದು ವಲ್ಲಮೆ ಪಡಿಸಿದೆ. ಅವಕ್ಕೆ ಬಂದು ಸಾಯಿ ನಿವಾಸಿಗೆ ಸಿಕ್ಕಿ ಬಂದು ಹೆಂಗೆ ಕೊಟ್ಟು ಬೀತ ಒಂದು ಬೊಕ್ಕೀಸವ ಆಡದೆ. ತನ್ನ ಇಂದು ಒಂದು ಸಿರ ಜೋಲಿ ಅಲ್ಲವ ತನ್ನ ಮೂಲ್ಯವ ನಂಗೆ ಮನಸ್ಸು ಟಿ ವಿ ಕೇಪ ನೇಯರ್ಗೆಲ್ಲಾಗಿ ಹೇಗೋದೊಂದು ನಿಂಗ ಮುಂದಾಡು ಪಣಿಮುಂಡ್ ಕೇತುಣ್ಣೆ. ನಮಸ್ಕಾರ ಗುರುಜಿ. ನಮಸ್ಕಾರ ಅಯ್ಯ. ಈಗ ನಿಂಗ ಇಸೆಯಾಗೆ ನಿಂಗೆ ಬಂದು ಒಂದು ಜಾಂಬವಾನ ಇದ್ದೆ. ಆಲೆ ನಾರಾಯಣ ಸೇವೆ, ಬಾಲ ವಿಕಾಸು, ಲಿಖಿತ ಜಪ ಇದೆಲ್ಲವ ನಿಂಗೆ ಎತ್ತೆ ಅದನ್ನು ಮಾಡಿಟ್ಟಿದ್ದೆ. ಇನ್ನೊಂದು ಬಂದು ಭಜನೆ ಅಂದರೆ ನಿಂಗೆ ತೊಡರ್ದು ಒಂದು ಎಲ್ಲ ಹಟ್ಟಿಗೆ ಹೋಗಿ ಈ ರಥಯಾತ್ರೆ ಜನ ಎಲ್ಲದಾಗೆ ರಥ ಹೊತ್ತುಂಡೋಗಿ ನಿಂಗೆ ಸಂತು ಒಂದೊಂದು ಮಣಿಗಟ್ಟ ಒಂದು ಭಜನೆ ಮಾಡಿ ಒಳಗನ ಮಕ್ಕೆಲ್ಲ ಒಂದು ಸಿರಿ ತುಂಬಿದ ಅಳವುಗ ಮಾಡಿದೆ. ಅದು ಎತ್ತ ಸಾಧ್ಯ ಪಟ್ರ ಜನಾಗೂ ಅತ್ತೆ ನಿಂಗೆ ಎತ್ತೆ ಒಂದು ಟಯರ್ಡ್ ಇಲ್ಲ ಅದೇ ನಿಂಗೆ ಮಾಡಿರಿ ಅದನ್ನೊಂದು ವಿರಿವ ಒಂದು ಹೇಗಿಲ್ಲ ನಂಗೆ ಮನಸ್ಸು ಟಿ ವಿ ಮಕ್ಕೆಲ್ಲ ಕೇಳ್ತಾರ ಅಂಬೋದು ಒಂದು ಜೋಲಿ ಆಟಾಡಿದೆ. ನಿಂಗೆ ಅದನ್ನ ಪತಿ ಹೇಗೋದು ಮುಡಿದ್ರವ. ಓಂ ಸಾಯಿರಾಮ್. ಮೊದಲಾವದಾಗಿ ಪೂಜ್ಯ ಶ್ರೀ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಯಿ ಸ್ವಾಮಿ ಅವರ ಶ್ರೀ ಪಾದಗ ಅನಂತ ಕೋಟಿ ನಮಸ್ಕಾರ ಮಾಡಿ, ಪೂಜ್ಯ ಶ್ರೀ ಆನಂದ ಗುರು ಶ್ರೀ ಮೇಘನಾಥ್ ಸಾಯಿ ಸ್ವಾಮಿ ಅವರ ಶ್ರೀ ಪಾದಗ ಅನಂತ ಕೋಟಿ ನಮಸ್ಕಾರ ಮಾಡಿ, ಮಾತೆ ಯಶೋಧ ಅಮ್ಮನ ಶ್ರೀ ಪಾದಗ ಅನಂತ ಕೋಟಿ ನಮಸ್ಕಾರ ಮಾಡಿ, ಇನ್ನು ನಂಗೂ 4 ಸೀಮೆಗ ಮನಸ್ಸು ಟಿ ವಿ ಅಂದರೆ ನಿಂಗೆಲ್ಲ ಅರಿಯಾಕು ಒಲಗದಾಗ ಎಲ್ಲ ಮೂಲೆಯೋಗಿಯೋ 4 ಸೀಮೆಯ ಈ ನಂಗೆ ಉಡಿಯ ಕಲಾಚಾರವ ನಂಗೆ ಸ್ವಾಮಿಯವಕ್ರ ಮಾಡೋ ಸೇವೆಯ ಇಂದು ಒಲಗವೇ ನೋಡಿ ನಡೆದೆ. ಈ ಸಾಯಿ ನಿವಾಸನ ಸಂಕಲ್ಪವ ದೈವಿಕ ಶಕ್ತಿಯ ಭಕ್ತಿಯ ಈ ಪರಿಣಾಮ ವಳರ್ಚಿಯಲ್ಲವ ಮನಸ್ಸು ಟಿ ವಿ ಮೂಲವಾಗಿ ಒಂದೊಂದು 4 ದಿಕ್ಕು 4 ಸೀಮೆಗ ಒಂದೊಂದು ಮನೆಗೂ ಒಂದೊಂದು ಮನಸ್ಸಿಗೂ ಎತ್ತಿನೋಯಿ ಇದನ್ನು ಸೇತುವ ಒಂದು ಭಾಗ್ಯವ ತಪ್ಪ ಈ ಮನಸ್ಸು ಟಿ ವಿ ನಿರ್ವಾಹಿಗೋ ಮನಸ್ಸು ಟಿ ವಿ ಏಕುನರ್ಗೋ ನಿಂಗೆ ವರ್ಕ್ ಮಾಡೋಕೆ ಎಲ್ಲಾಗೂ ಹೆಂಗೆ ಸಾಯಿನಿವಾಸ ಸಾರ್ಬಾಯಿ ಹೆಂಗೆ ಅಯ್ಯ ಹೆಂಗೆ ಸಾರ್ಬಾಯಿ ನಿಂಗ ಅನಂತ ಕೋಟಿ ನಮಸ್ಕಾರ ಮಾಡಿಂಡು. ಇನ್ನೂ ನಂಗೆ 4 ಸೀಮೆಯ ದೊಡ್ಡವಕ್ಕ ತಾಯಿಮಾರಿಗೋ ಭಕ್ತರಿಗೋ ಎಲ್ಲ ದೈವಾತ್ಮಗೋ ಎತ್ತೇವಕ್ಕ ಅಯ್ಯನವಕ್ಕ ನಿಂಗೆಲ್ಲ ನಾ ಶ್ರೀಪಾದಗೂ ಹೆಂಗೆ ಅನಂತ ಕೋಟಿ ನಮಸ್ಕಾರ ಮಾಡಿಣ್ಯೋ. ಅಯ್ಯ ನಿಂಗೆ ಸರಿಯಾಗಿ ಕೇಳ್ತಿ ಸ್ವಾಮಿ ಅವಕ್ಕೆ ಬಂದು ನಾರಾಯಣ ಸೇವಾ ಅಂಬುದನ್ನ ಅದನ್ನು ಏಸಗ ಒಂದು ಗವದಾಗ ಮಾಡ್ಯಾರ ಅಂದಲೆ ಒಟ್ಟಸ್ಪುದೋಗೆ ನಂಗೆ ನೀಲಗಿರಿಯೋಗೆ ದಾರು ಹಸಿಪುದೋಗೆ ಇಟ್ಟಿಲ್ಲೇ ಅಂತ ಹೇಗೆ ಕೊಡೋದು ಎಂಬ ಒಂದು ಸಂಕಲ್ಪವೆತ್ತಿ ಆ ಸಂಕಲ್ಪ ಇಂದು 14 ಮಾವಟ್ಟದೋಗೆ ಆ 14 ಮಾವಟ್ಟದೋಗೆ ಸುಮಾರು ಒಂದು 4,000 ಜನಗೋಗ ದಿನನಿತ್ಯ ಜನಾಗು ಸ್ವಾಮಿ ಅವಕ ಆ ಅನ್ನದಾಸೋಗ ಅದಾವುದು ನಾರಾಯಣ ಸೇವಾ ಎಂಬ ಒಂದು ಹಸುಪುಗೆ ಇಟ್ಟ ಕೊಟ್ಟು ಆ ಮಕ್ಕಗೆ ಮಾಡೋ ಆ ಗವವ ನೋಡಲೆ ಇನ್ನು ಸ್ವರ್ಗ ಎಂಬುದು ಇಲ್ಲಿತ್ತಾಡದೆ ಅದು ದಿನನಿತ್ಯ ಸ್ವಾಮಿ ಅವಕ ಉಬ್ಬದಲಿಯೋಗೆ ಈ ಸಾಯಿ ನಿವಾಸ ಎಂಬ ಈ ಸ್ಥಳವ ಸ್ಥಾಪನೆ ಮಾಡಿ ಸುಮಾರು 9 ವರ್ಷ ಕಾಲ ಇದನ್ನು ಮಾಡಿನಿದ್ದಾರೆ ಅಂದಲೇ ನನಗೆಲ್ಲ ನೀಲಗಿರಿಯ ಸ್ವಾಮಿ ಅವಕ ಅವತಾರವಾದ್ದು ನನಗೆಲ್ಲ ಭಾಗ್ಯ ಮಾಡಿ ಬಂದಿದ್ದವು ಸಾಯಿರಾಮ್. ನಿಂಗೆ ನಾರಾಯಣ ಸೇವೆ ಪತಿ ಒಳ್ಳಂಗೆ ಹೇಗಿದೆ. ಈಗ அடுத்தது ಬಂದು ನಂಗೆ ನೀಲಗಿರಿ ಫುಲ್ಲ ಲಿಖಿತ ಜಪ ಪೆರುಮೆ ಬಂದು ಹಂಗಾಗ ಅಟ್ಟಿ 300 ಅಟ್ಟಿಗೆ ಹೆಚ್ಚಿ ಒಳಗನ ಮಕ್ಕೆಲ್ಲಾಗು ನಂಗೆ
ತಮಿಳ್ನಾಡು ಒಂದಲ್ಲದೆ ಬೇರೆ ಎಲ್ಲ ಎಡೆಗೂ ಈ ಲಿಖಿತ ಜಪ ಬರೆದು 100 ಕೋಟಿ ಮಾಡಿ ಅದಕ್ಕೊಂದು ವಿಡಾವು ಮಾಡಿ ಹೇಳಿದೆ. ಅದನ್ನ ಪತ್ತಿ ನಿಂಗೆ ಒಂದು ವಿರಿವ ಹೇಗೋದು ಮುಡಿದ್ರೆ ಅದು ಒಂದು ದೊಡ್ಡ ಸಂಕಲ್ಪ. ಆ ರಾಮನಾಮ ಲಿಖಿತ ಜಪ ಎಂಬುದು ಸ್ವಾಮಿಯವರ ಲೀಲೆ ಪವಾಡ ಅಂತ ಹೇಗೋದು, ಮಹಿಮೆ ಅಂತ ಹೇಗೋದು. ಮೊದಲು 1 ಕೋಟಿ ಆರಂಭಿಸಿ ಅದು ಮುಡವನೆ, ಹೋದ ವರ್ಷ ಮುಡವನೆ 1000 ಕೋಟಿ ಲಿಖಿತ ರಾಮನಾಮವ ಇಂದು ನೀಲಗಿರಿ ಯೋಗಿಯೋ ಮತ್ತ ಕೊಯಮತ್ತೂರು ಈರೋಡು ಕೃಷ್ಣಗಿರಿಯಿಂದ ಹಿಡಿದು ಚೆನ್ನೈ ಗಟ್ಟುವ ಎಲ್ಲ ಮಾವಟ್ಟದೋಗಿ ಬರೆದರು. 1000 ಕೋಟಿ ರಾಮನಾಮವ ನೀಲಗಿರಿಯುடைய 300 ಗ್ರಾಮದೋಗಿಯೋ ಬರೆದು ಆ ಬರದ ಮಗಿಮೆಯೋಗ ಏನೋ ನಡೆದಾಡದೆ ಅಂತಲೇ ಒಂದೊಂದು ಅಟ್ಟಿಯೋಗಿಯೂ ಮಾಟ್ರಮ್ ನಡೆದಾಡ್ದಯ್ಯ. ಒಳ್ಳಿತ್ತು ಆ ಮಾಟ್ರಮ್ ಎತ್ತ ನಡೆದಾಡದೆ ಅಂತಲೇ ನೆರಿ ಅಟ್ಟಿಯೋಗೆ ಮೇ ಇಲ್ಲದ ಇಬ್ಬನೇ ಈ ರಾಮನಾಮವ 1000 ಕೋಟಿ ಬರೆದು ಅದನ್ನುடைய ಸಿಜಿಪುದಾಗೆ ಅವಕ್ಕಾಗ ಮುಮ್ಮಾರಿ ಮೇ ಸಿಕ್ಕಾಡ್ದೆ. ಒಳ್ಳಿತ್ತು ಅವಕ್ಕೆ ಅಟ್ಟಿಗೆ ಒಂದು ವ್ಯವಸಾಯದುடைய ವಳರ್ಚಿ ಒಳ್ಳೆಯ ಲಾಭ ಸಿಕ್ಕಾಡ್ದೆ, ಒಳ್ಳೆಯ ವ್ಯವಸಾಯ ಜಾಸ್ತಿ ಬೇದಾಡದೆ ಇತಮಕ ನೆರಿಯ ಒಂದು ಒಳ್ಳೆಯ ಮಹಿಮೆ ಎಲ್ಲ ನಡೆದಾಡದೆ ಅಂತಲೇ ಈ ರಾಮನಾಮದ ಮಹಿಮೆತ ಏಸಗೋ ನೋಯಿ ನೋಡಿ ಅಡೋವಕ್ಕೆಲ್ಲ ಸ್ವಾಮಿ ಸಾರ್ ಬಂದು ಎಯ್ದಾರೆ. ಸ್ವಾಮಿ ಈ ರಾಮನಾಮ ಬರೆದಿಗಿಂದಾಡು ಎಂಗೆ ಮನೆಯೋಗೆ ನೋಯಿ ನೋಡಿ ಎಲ್ಲ ಇಲ್ಲದಾಗಿ ದೊಡ್ಡ ದೊಡ್ಡ ಸಂಕಟ ಎಲ್ಲ ಕಾಣಾದ ಹೋಯ್ಬಿಟ್ಟ. ಎಂಗೆ ಆಸಗ ಒಂದು ನೆಮ್ಮದಿ ಸೌಕರ್ಯ ಎಲ್ಲ ಕಷ್ಟ ಎಲ್ಲ ತೀರಿ ಎಂಗೆಲ್ಲ ಆನಂದವಾಗಿ ಬದುಕು ಮಾಡಿದ್ವಿ ಅಂತ ಹೇಗಿಯಾರ. ಕಾರಣ ಏನಂದರೆ ಈ ರಾಮನಾಮದ ಮಹಿಮಿತ. ಈ ಸಂಕಲ್ಪವ ಸ್ವಾಮಿ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಯವಕರು, ಆನಂದ ಗುರು ಮೇಘನಾಥ್ ಸಾಯಿ ಸ್ವಾಮಿಯವಕರು ಹೆಂಗೆ ಇದನ್ನು ತಂದುದು ನಂಗೆ ನೀಲಗಿರಿ ಬೆಟ್ಟಗ ಈ ಪ್ರಣವಗಿರಿಗ ಒಂದು ಭಾಗ್ಯ ಅಂತ ಹೇಗೋದಯ್ಯ. ಒಳ್ಳಿತ್ತು ಗುರುಜಿ. ಎಲ್ಲವೂ ಒಳ್ಳೆ ವಿಧವ ನಿಂಗೆ ನಡ್ಸಿ ಬಂದುಕೊಂಡಿದ್ದೆ. ಈಗ ಬಂದು ಏಳೆ ಹಣಗಾರರು ಎಲ್ಲ ಇದ್ದಾರೆ. ಅವಕ್ಕ ಮನೆಯಾಗೆ ಒಂದು ಗರ್ಭಿಣಿ ಪೆಣ್ಗಂದ್ರೆ ಅವಕ್ಕ ಒಂದು ಈ ಕಾಲದಾಗೆ ಬಂದು ಒಂದು ಸತ್ತುಳ್ಳ ಒಂದು ಪೊರುಳ ಈಸ್ ತಿಂಬುದು ಎಂಬುದು ಅಪ್ಪರ ಕಷ್ಟ. ಈಗ ಸಾಯಿ ನಿವಾಸ ಮೂಲ್ಯವ ನಿಂಗೆ ಗರ್ಭಿಣಿ ಪೆಣ್ಗಳೆಲ್ಲಾಗ ಒಂದು ಸತ್ತು ಮಾವು, ಒಂದು ಹಣ್ಣು, ಇನ್ನೂ ಒಳ್ಳೆಯ ಸತ್ತು ಪೊರುಳೆಲ್ಲ ಕೊಟ್ಟಾರಿ ಎಂಬ ಒಂದು ಇದು ಹಂಗೆ ಕೇಳ್ಪಟ್ಟಿದೆ. ಸರಿ ಸರ್, ನಿಂಗೆ ಅದನ್ನ ಎತ್ತ ಮಾಕ ಕೊಟ್ಟಾರಿ, ಇಲ್ಲ ಹಣಗಾರನೆಲ್ಲ ಕೊಟ್ಟಾರ್ಯಾ, ಇಲ್ಲ ಇಲ್ಲದಕ್ಕ ಕೊಟ್ಟಾರ್ಯಾ, ಇಲ್ಲ ಒಂದು ಅಟ್ಟಿಗೆ ಹೋಗಿ ಅಲ್ಲಿ ಏಸ ಇದ್ದಾರುವ ಅವಕ್ಕೆಲ್ಲಾಗೂ ಪಗಿರಿಂದ ಕೊಟ್ಟಾರ್ಯಾ, ಅದನ್ನೊಂದು ವಿವರಿಸಿ ಹೇಗಿಲ್ಲ ಒಂದು ಸರಿ ಮಾಕ. ಈ ಸಂಕಲ್ಪ ಎತ್ತಿಲೆ ಪ್ರೆಗ್ನೆನ್ಸಿ ಸೇವಾ ಅಂತ ಹೇಗಿ ಸ್ವಾಮಿ ಅವಕ್ಕ ನಂಗೆ ಸಾಯಿ ನಿವಾಸನಾಗ ಒಂದು ಸಂಕಲ್ಪವೆತ್ತಿ ಅದನ್ನು ಅಪ್ಪರ ದೂರಗ ಸರಿ ಒಂದೊಂದು ಗ್ರಾಮದಾಗಿ ನಂಗೆ ಅರಸು ಸುಗಾದಾರ ತುರ ಎಂದು ಅಡ್ದಯ್ಯ. ಅಲ್ಲಿಯೋಗೆ ಮ್ಯಾಕ್ಸಿಮಮ್ 7 ಗೊತ್ತ ಹೋಗಿ ಅಲ್ಲಿ ಟೆಸ್ಟ್ ಮಾಡಿ ತಿಂಗು ಅವಕ್ಕೆ ಚೆಕಪ್ ಮಾಡ್ಯಾರ. ಸ್ವಾಮಿ ಅವಕ್ಕೆ ಏನು ಮಾಡ್ಯಾರ ಅಂದರೆ ಒಂದೊಂದು ಗ್ರಾಮಕ್ಕೆ ಹೋಗಿ ಆ ಅರಸು ಸುಗಾದಾರ ತುರಿಯೋಗೆ ಏಸಗ 7 ಲಿಸ್ಟ್ ಹಿಡ್ದಿಯೋ ಅವಕ್ಕರ ಗರ್ಭಿಣಿ ಪೆಣ್ಗಳುಡಿಯ ಲಿಸ್ಟ್ ಹೆಸರೆಲ್ಲವೇ ಎತ್ತಿ ಅವಕ್ಕೆ ಬೇಕಾದ ಒಂದು 13 ಬಗೆ ವೈಟಮಿನ್ ಪೊರುಳು, ಅದಾವುದು ಬಾದಾಮ್, ಪಿಸ್ತಾ, ಹಣ್ಣು ಬಗೆ, ಇನ್ನೂ ಏನೇನು ವೈಟಮಿನ್ ಬಗೆ ಹಿಡ್ದಿಯೋ ಅದೆಲ್ಲವ 13-14 ಬಗೆಯ ಒಂದು ಸೀರೆಗೆ ಹಾಕಿ ಆ ಲಿಸ್ಟ್ ಎತ್ತಿದ ಒಂದೊಂದು 7 ಪೆಣ್ಗಳಿಗೂ ಅದನ್ನು ತಿಂಗುವ ಕೊಟ್ಟು ಅದನ್ನ ಒಂದು ವಿಶೇಷ ಏನಂದರೆ ಆ ಒಟ್ಟಗೋ ಸಿಬ್ಬೋ ಆ ಗರ್ಭಿಣಿಯುಡಿಯ ಒಟ್ಟಗೋ ಸಿಬ್ಬೋ ಆ ಪೆಣ್ಮಣಿಯ ಒಂದು ಶಿಶುಗೂ ಸೇತಿ ಸ್ವಾಮಿ ಅವಕ್ಕ ಆ ಗವವ ತುಂಬಿ ಸೂಸಿದ್ದಾರೆ ಅಂದಲೇ ನಂಗೆ ಮಾಡಿದ ಪುಣ್ಯ ಅಂತ ಹೇಗೋದಯ್ಯ. ಸಂತೋಷ. ಇದನ್ನು ಏನಂತ ನಂಗೆ ಈ ಮಗಿಮೆ ಏನಂತ ಹೇಗೋದು, ಸ್ವಾಮಿ ಕುಡಿಯ ಸಂಕಲ್ಪದಾಗ ಅವಕರುಡಿಯ ಗವ ತುಂಬಿ ಸೂಸಿರಾಂಬುದ್ಗ ಇದು ಒಂದೇ ನಂಗೆ ಕಣ್ಣು ಮೂಲಿವ ನೋಡುವ ಒಂದು ಭಾಗ್ಯ ಅಂತ ಹೇಗೋದು. ಆ ಒಟ್ಟಗೋ ಸಿಬ್ಬ ಶಿಶು ಅದು ಆನಂದದೋಗೆ ಒಳ್ಳೆಯ ಒಂದು ಶಕ್ತಿಯಾಗಿ ಹೊರಾಸು ಬಪ್ಪನೆ ಅದು ಆಸಗ ಒಂದು ಪವರ್ಫುಲ್ಲಾಗಿ ಇಬ್ಬುದು ಒಂದು ಹೇಗೆ, ಅದು ಆಸಗ ಒಂದು ಆರೋಗ್ಯವಾಗಿ ಇಬ್ಬುದು ಒಂದು ಹೇಗೆ ಸ್ವಾಮಿ ಅವಕ್ಕೆ ನಂಗೆ ಈ ಪ್ರೆಗ್ನೆನ್ಸಿ ಸೇವಾ ಎಂಬ ಭಾಗ್ಯವು ತಂದು ಒಂದೊಂದು ಗ್ರಾಮಗೂ ಒಂದೊಂದು ತಿಂಗುವ ದಿನ ತಿಂಗುವ ನಿತ್ಯ ಅವಕ್ಕಾಗ ಬೇಕಾದ ಪೊರಳ ಕೊಟ್ಟು ಆ ಕೂಸ ಸಾಕಿ ಹೊರಾಸು ಬಪ್ಪನೆ ಆ ಕೂಸ ಆರೋಗ್ಯವಾಗಿಬ್ಬುದು ಅದು ಒಳ್ಳೆಗೆ ಬದುಕೋದು ಎಂಬ ಒಂದು ಸಂಕಲ್ಪ ತಂದ ನಂಗೆ ಸ್ವಾಮಿ ಅವಕರ ಮಗಿಮೆಯ ಏನೇ ಆಗೋದಯ್ಯ. ಖಂಡಿಪ ಇತ್ತ ಮಾಕ ದಾರು ಇನ್ನಗಟ್ಟ ಮಾಡಿದ ಕಡೆಯ ಈ ಅಳವುಗ ಸ್ವಾಮಿಕ ಒಂದು ಆದರೂ ಕೊಟ್ಟು ಅವಕ್ಕೆಲ್ಲಾಗ ಬಪ್ಪ ಕೂಸುಗ ಈ ಒಲಗವ ನೋಡೋದಾಗ ಒಂದು ಆರೋಗ್ಯವ
ಆ ಕೂಸು ಹುಟ್ಲಿ ಎಂಬುದೀಗ ಸ್ವಾಮಿಗೆ ಹಂಗೆ ನಮಸ್ಕಾರ ಮಾಡೋದು ಖಂಡಿತ ಅದೊಂದು ದೊಡ್ಡ ಒಂದು ಪವಾಡ ಅಂತ ಹೇಗೋದು. ಖಂಡಿತ ಗುರುಜಿ, ಈಗ ನಿಂಗೆ ಬಂದು ಒಂದು ಕರ್ನಾಟಕ ಸಂಗೀತ ವಿದ್ವಾನು, ಅಯ್ಯ ನಿಂಗ ಪಾಟು ಪಾಡೀರಿ, ನಿಂಗ ಬೇರೆ ಕರುವಿ ಎಲ್ಲ ವಾಸಿಸೀರಿ. ಸರಿಯಾ. ಈಗ ನಿಂಗೆ ಬಾಲವಿಕಾಸುಗ ನಿಂಗೆ ಜನ ಓದಾರಿ, ಅಲ್ಲಿ ಹೋಗಿ ನಿಂಗೆ ಪಾಠ ಮಟ್ಟುತ್ತ ಹೇಗೆ ಕೊಟ್ಟಾರಿಯಾ ಇಲ್ಲ ನಿಂಗೆ ಪಳಗಿದ ನಂಗೆ ತಪೇಲೋ ಅತ್ತಮ್ಮಕ್ಕೆ ಹಾರ್ಮೋನಿಯಂ ಅತ್ತಮ್ಮಕ್ಕೆ ಪಳಗಿಸಿಕೊಟ್ಟಾರಿಯಾ? ಯಾಕಂದ್ರೆ ಒಂದು ಕಲ್ವಿ ಕತ್ತಲೆ ಬಂದು ಅದನ್ನು ನಾಲ್ಕಾಗಿ ಹೇಗಿಲ್ಲತ್ತ ಖಂಡಿತ ಅದನ್ನು ಫಲನ್ ಬಂದು ಉಳ್ಳಮಗೆ ಸಿಕ್ಕಿರ ಅಂಬುದು ಸ್ವಾಮಿಗೆ ಅಡಿಕಡಿ ಹೇಗಿರ. ನಿಂಗೆ ಅದನ್ನ ಪತ್ತಿ ಒಂದು ವಿರಿವ ಹೇಗಿರಿಯಾ? ಖಂಡಿತ ಸ್ವಾಮಿ. ಇದು ಈಗ ಈ ಸಂಕಲ್ಪ ಎಲ್ಲ ನಂಗೆ ಏನಾಗ ಏನಂದರೆ, ಸ್ವಾಮಿಯವರ 43வது ಬರ್ತ್ಡೇ ಹುಟ್ಟುಹಬ್ಬ ಬಪ್ಪ 29ನೇ ತೇದಿ ಸಾಯಿ ನಿವಾಸ್ ಉಬ್ಬದಲ್ಲಿಯೋಗೆ ನಡೆದರ. ಇಪ್ಪೇರ್ಪಟ್ಟ ಒಂದು ಅವತಾರ ಸ್ವಾಮಿಯವರ ಹುಟ್ಟುಹಬ್ಬವ ನನಗೆಲ್ಲ ತನ್ನ ದೃಷ್ಟಿಯೋಗ ನೋಡಿ ಆಶೀರ್ವಾದ ಈಸಿ ಆ ಸತ್ಸಂಗ ಕಲಂದು ತನ್ನ ಒಳ್ಳೆಯ ಜ್ಞಾನದ ಮಾತ ಕೇತು ನಂಗೆ ಆನಂದ ಪಡೋದು. 4 ಬೆಟ್ಟ ಅಂತ ನಿಂಗೆಲ್ಲ ಜನ ಎಲ್ಲ ಬಂದು ಸ್ವಾಮಿಯವರ ಆಶೀರ್ವಾದವು ಸ್ವಾಮಿಯವರ ಅನುಗ್ರಹವು ಈಸೋದು ಒಂದೇ ಈ ಕೇತನು. ಈ ಸಂಕಲ್ಪವೇ ಸ್ವಾಮಿಯವಕ್ಕೆ ತಂದ ಸಂಕಲ್ಪ ಎಲ್ಲ ಇನ್ನು ಬರ್ತ್ಡೇ ಯೋಗ 29ನೇ ತೇದಿಗ ನಿಂಗೆಲ್ಲ ಬಂದು ಆ ದರ್ಶನವನ್ನು ನೋಡಾಕು. ಅದನ್ನೋಗೆ ಅಯ್ಯನವ್ಕೆ ಈಗ ಒಂದು ಕೇಳ್ವಿ ಕೇತರು ಬಾಲವಿಕಾಸದಿಂದಾಗಿ ಅದು ತನಯ್ಯ. ಬಾಲವಿಕಾಸ ಎಂಬುದು ಇದು ನಂಗೆ ಮಾಡಬೇಕಾದ ಕಾರ್ಯ. ಏಕೆಂದರೆ ಇಂದಿನ ಇಂಟರ್ನೆಟ್ ಯುಗದಾಗೆ ಮೊಬೈಲ್ದಾಗಿಯೋ ಟಿ ವಿಯೋಗಿಯೋ ಇನ್ನು ಏನೇನೋ ಕರಿವಿ ಬಂದಡಿದೆಯೋ ಕುನವೇ ಎಲ್ಲ ಬಂದು ಅದು ನೋಡಿ ಮೋಗದಾಗ ವೈನಿಬ್ಬನೇ ಅಪಾರ ಮಧು ಮಾಮಿಸ ಇನ್ನು ಏನೇನ ಒಂದು ಬೋಧೆ ಪೊರಲಡಿದೆಯೋ ಸಿಕ್ಕಿ ಕಷ್ಟಪಟ್ಟು ಎಸಗೋ ಕುನವೇ ಅವಕರುடைய வாழ்க்கையை ವೀಣಡಿಸಿದ್ದಾರೆ. ಸ್ವಾಮಿಯವಕ್ಕ ಓಸನ ಮಾಡಿ ಈ ಸಂಕಲ್ಪವು ಏನಾಗಾಯ್ತು ಅಂತಾರೆ ಅಂದರೆ 300 ಅಟ್ಟಿಯೋಗಿಯೋ ಬಾಲವಿಕಾಸ ಎಂಬ ಕುನವೆಲ್ಲವ ಒಂದೊಂದು ಗ್ರಾಮದೋಗಿಯೋ ಅಲ್ಲಿ ಒಂದು ಟೀಚರ್ ಮಾಕೆ ಒಂದು ಸೇವಾದಳ ಒಂದು ಅಮ್ಮನವಕ್ರ ಬೀತು ಆ ಬಾಲವಿಕಾಸ ಕ್ಲಾಸ ಕುನವೆಲ್ಲವ ಸೇತಿ ಅವಕ್ಕಗ ಒഴുಕನೆರಿ ಪಣ್ಪಾಡು ಕಲಾಚಾರ ನೀತಿ ಕಥೈ ವೇದ ಇದೆಲ್ಲ ಸಗಲವು ಅವಕ್ಕೆ ಹೇಗೆ ಕೊಟ್ಟು ಆ ಕುನವಿಯ ಇಂದಾಡು ಬಪ್ಪ ಸಂದದಿಯರಲ್ಲವ ದೊಡ್ಡ ನೆಲಗೆ ಎತ್ತಿಪಪ್ಪುದುಂಬ ಆ ಭಾಗ್ಯವ ನಂಗೆ ಸ್ವಾಮಿಯವಕ್ಕೆ ತಂದಾರೆ ನಂಗಗ. ಅದಲ್ಲದೆ ಒಂದೊಂದು ವರ್ಷವೂ ಈಗ ಏನು ಮಾಡಿದ್ದಾರೆ ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಕುನವೆಗೆ ಬಿರಿಗಿದುಣ್ಣೆ ಅವಕ್ಕ ಸಮ್ಮರ್ ಕ್ಲಾಸ್ ಎಂದೇಗಿ 2 ತಿಂಗುವ ಕಾಲ ನಂಗೆ ಸಾಯಿ ನಿವಾಸದೊಗೆ ಸ್ವಾಮಿಯವಕ ಸುತ್ತಿ ಮುತ್ತಿ ಆಡುವ ಗ್ರಾಮದ ಕುನವೆಲ್ಲವ ಕುರ್ಚಿ ಅವಕ್ಕಗ ವೇದ ಉಪನಿಷತ್ತು ಭಜನ್ಸ್ ಇನ್ಸ್ಟ್ರೂಮೆಂಟು ತಿರುಕುರಳು ಭಗವದ್ಗೀತೆ ಎಲ್ಲ ಕಲಾಚಾರವು ಹೇಗಿ ಆ ಇಂದಾಡು ಬಪ್ಪ ಸಂದದಿಯರ ಒಳ್ಳೆಯ ನಂಗೆ ಸಮುದಾಯಗ ಒಳ್ಳೆಯ ನೆಲೆ ಎತ್ತಿಬಪ್ಪುದುಂಬ ಆ ಸಂಕಲ್ಪ ಅಪಾರ ದೊಡ್ಡ ಸಂಕಲ್ಪಯ್ಯ. ಸ್ವಾಮಿಗೆ ನಂಗೆ ಏಸಗ ನಮಸ್ಕಾರ ಇಲ್ಲಿಯೋ ನಂಗೆ ಭಾರ ತೀರ ಆ ಸಂಕಲ್ಪ ಅದು ಅಪ್ಪರ ಅರ್ಪುತವಾನದು. ಇನ್ನೊಂದು ಈ ಕಾಲದಾಗೆ ಜವನಿಕುವೆಲ್ಲ ವഴി ಮಾರಿ ಒಂದು ಮದುವ ಅಡಿಮೆ ಆಗಿ ಎಲ್ಲ ಮಾಡಾನೆ ಸ್ವಾಮಿಕ ಅಡ ಕುನ್ನದೂಂದವೇ ಒಂದು ಒಳ್ಳೆಯ ಪಳಕವ ಒಂದು ಸಮೂಹ ಕಲ್ವಿ ಹೇಗೆ ಕೊಟ್ಲೆ ಆ ಕುನವ ದೊಡ್ಡಿನ ಬರ ಒಂದು ಒಳ್ಳೆ ತಾರ ಅಂಬುದಗ ಈ ಬಾಲವಿಕಾಸ ಹೊತ್ತು ಬಂದದ್ದು ಸ್ವಾಮಿಗೆ ಅಪ್ಪರ ಒಂದು ನಂದಿಯ ತರುಣದ ಅಪ್ಪರವಾದ ದೊಡ್ಡ ಸಂಕಲ್ಪಯ್ಯ. ಈಗ ಗುರುಜಿ, ಈಗ ನಿಂಗ ಸ್ವಾಮಿಯವಕ ಸಾಯಿಬಾಬನ 100வது ಜನ್ಮ ಜಯಂತಿ ಬಂದ ಆಗ ಸ್ವಾಮಿಯವಕ ಬಂದು ನಿಂಗೆ 100 ಭಜನೆ ಬಂದು ಬಡುಗದಾಗ ನಿಂಗೆ ಮಾಡೋದು ಒಂದು ನಿಂಗೆ ಏಯ್ದಾರೆ ಎಂದು ಹೆಂಗ ಕೇಳ್ಪಟ್ಟಿಯ. ಸರಿಯ. ನಿಂಗೆ ಅದನ್ನ ಎತ್ತ ಸಾಧ್ಯ ಪಟ್ಟವ ಎತ್ತ ಮಾಡಿ ಅದನ್ನು ಬರೆದು ಎತ್ತ ಮಾಡಿದ್ಯಾ ಅದನ್ನ ರಾಗ ಅದನ್ನೆಲ್ಲ ನಿಂಗೊಂದು ಕರ್ನಾಟಕ ಸಂಗೀತ ವಿದ್ವಾನು ಎಂಬುದು ಹೆಂಗೆ ಅರ್ಧ್ಯ ಸರಿಯ ಆಲಿಯೋ ನಂಗೆ ಸುಂದರಂ ಭಜನೆಗ ಅದಕ್ಕೆ ತಗೊಂಡಂಗೆ ನಿಂಗೆ ಅದನ್ನ ಎತ್ತೆ ಮಾಡಿದೆ ಅದೊಂದು ಅನುಭವ ನಿಂಗೆ ಹೇಗಿಲ್ಲ ಒಂದು ಸರಿಮಕ್ಕೆ ಅದು ಒಂದು ದೊಡ್ಡ ಸ್ವಾಮಿಯವಕರುடைய ಲೀಲೆ ಅಂತ ಹೇಗೋದು. ಏಕೆಂದರೆ ನಂಗಗ ಸಾಯಿ ಭಜನೆ ಎಂಬುದು ಅದೊಂದು ದೊಡ್ಡ ಮಹಿಮೆ ವಾಯ್ದದು.
ನಂಗೆ ಏರ್ಕನವೇ ಮಡ್ರಾಸ್ಗೂ ಪುಟ್ಟಪರ್ತಿಗೂ ಹೋಗಿ ನೋಡಿದೋ ಅಲ್ಲಿ ಕುಳಿದಲೆ ನಂಗವೇ ಮೇಯ್ಮರಂದು ಆನಂದ ನೆಲಗೋಪ ಒಂದೊಂದು ಪಾಡಲು ಸಿಂಪಳಾಟ್ಲಿಯೂ ಒಂದೊಂದು ರಾಗ ಫಲವಿಧ ರಾಗವಾದು ಅಡದೆ ಇತ್ತಮಾಕ ಸ್ವಾಮಿ ಈ ಸಂಕಲ್ಪವು ತಂದುಬಿಟ್ರೆ ಅಂದೇಗಿ ನಂಗ ಆ ಸ್ವಾಮಿಯ ಮನಸಾರ ಪ್ರಾರ್ಥನೆ ಮಾಡೋನೆ ಇದೆಲ್ಲ ಸೋಮಿತ ಮಾಡಿದಾರಯ್ಯ ಅವಕ್ಕೆ ಎತ್ತ ಮಾಡಿದ್ರು ಅಂದರೆ ನಿಂಗೆ ಖಂಡಿಪ ಇದನ್ನ ಬಂದು ನಂಗೆ ಜನಗೋಗ ನಂಗೆ ಸಮುದಾಯದ ಜನಗೋಗ ಒಳ್ಳೆಂಗೆ ಅದು ವಿಳಂಗೋನಂಗೆ ಅದು ಅಡೋದು ಆಗ ಬಂದು ನಂಗೆ ಮಕ್ಕೆಲ್ಲ ಅದನ್ನ ಕೇತು ಆನಂದ ಪಟ್ಟಾರ ಅವಕ್ಕೆ ಭಕ್ತಿ ಉಂಟಾರ ಅವಕ್ಕೆ ಅದನ್ನು ಪ್ರಾರ್ಥನೆ ಬೀತಾರ ಅಂದಾಗಿ ಸ್ವಾಮಿ ಅವಕ್ಕೆ ಹೇಗೋನೆ ಆ 100 ಪಾಡಲ ಹೆಂಗ ಆ 100வது ವರ್ಷಗ ಒಂದು 3 ತಿಂಗಳು ಅಡೋನೆ ಸ್ವಾಮಿ ಅವಕ್ಕೆ ಒಂದು 3 ತಿಂಗುತ್ತ ಜಾಮ ತಂದರು ಆ 3 ತಿಂಗಳು ಜಾಮದೊಗೆ 100 ಪಾಡಲ ನಂಗ ಬರೆದು ಅದಕ್ಕೆ ರಾಗ ಹಾಕಿ ಅದೇ ಮಕ್ಕ ನಂಗಗ ಸಪೋರ್ಟ್ ಆಗಿ ಪುದು ಮಂದಿ ಮಣಿಯವಕ್ಕ ಹೆಂಗೆ ಎರಡ ಸೇದು ಅವಕ್ಕೊಂದು ಒಳ್ಳೆಯ ಪಾಡಗರು ಅವಕ್ಕೆ ಎತ್ತೆ ಪಾಡಗರು ಅವಕ್ಕರು ನಂಗಗ ಸಪೋರ್ಟ್ ಆಗಿ ಸೇದು ಹೆಂಗ 2 ಭಕ್ತರಿಗೋ ಸ್ವಾಮಿ ಅವಕ್ಕೆ ಹೆಂಗಗೋಸ್ತು ಉಗ್ಗಿದ್ದಾರೆ ಅಂತ ಹೇಗಾಕು ಆ 100 ಪಾಡಲ ಬಡುಗುದೋಗೆ 5 ವರಿ 4 ವರಿ ಬರೆದು ಅದಕ್ಕೆ ರಾಗ ಹಾಕಿ ಅದನ್ನು 100வது ಜಯಂತಿಗೆ ಹೆಂಗ ಅದನ್ನು ಅರಂಗೇಟ್ರ ಮಾಡಿ ಅದನ್ನು ವೆಳೀಡು ಮಾಡಿ ಆಡದೆ ಹಿಂದೆಲ್ಲ ಜನಗೋವು ಅದನ್ನು ಕೇತು ನಡೆದೆ ಅತ್ತಮ್ಮ ಕಡೋನೆ ಅದೊಂದು ಅದಿಶ್ಯಾಂತ ಆಗೋದು ಅದನ್ನು ಅದಿಶ್ಯಾಂತ ಆಗೋದು ಏಕೆಂದರೆ ಸ್ವಾಮಿ ಹೋಗ್ತಾ ನಂಗೆ ಸುಗ್ಗಿ ಅದನ್ನು ಮಾಡಿ ತಂದಾರೆ ಅದೊಂದು ದೊಡ್ಡ ಅರ್ಪುದ ಅದನ್ನು ನಿಂಗೆಲ್ಲ ಕೇಪುದು ಆ ಸಂಕಲ್ಪವ ಸ್ವಾಮಿತ ನಂಗೆ ಮಾಡಿ ತಂದಾರೆ ಸ್ವಾಮಿ ಹೋಗ್ಗ ಆ ಭಾಗ್ಯವ ನಂಗೆ ಏನಂದ ಆಗೋದಯ್ಯ ಸಂತೋಷ ಅಲ್ಲ ಅಪಾರ ಅದನ್ನ ಒಂದು ಕಷ್ಟವಾದ ಒಂದು ಗೆಲ್ಚ ಅಲ್ಲ ನಿಂಗೆ ಬಂದು ಒಂದು ವಿದ್ವಾನ ಆಪನೆ ನಂಗೆ ಪುದು ಮುಂದೆ ಮಣಿಯವರು ಒಂದು ಪಾಡಗರ ಆಪನೆ ನಿಂಗೆ ಒಂದು ಒಳ್ಳೆಯ ವಿಧವ ಅದನ್ನು ಒತ್ತು ಬಂದು ಅಪಾರ ಸಂತೋಷಯ್ಯ. ಇನ್ನೊಂದು ಸಾಯಿ ನಿವಾಸ ಭಜನೆ ಎಂಬುದು ಇಂದು ಒಳಗೆಲ್ಲ ರೀಚ್ ಆಗಿ ಏ ಅಟ್ಟಿಗೆ ಒಲಿಯೋ ನಿಂಗೆ ಭಜನಕಾರರು ಬಂದಾರವ ಅಂತ ಕೇಳ್ತಾರೆ ಈ ಅತ್ತಮ್ಮ ಕಾಡನೆ ಒಂದೊಂದು ತಿರುಕೋ ಒಂದೊಂದು ಸಿಕ್ಕೋರ ಜನವು ಹಂಗ ಒಂದು ಬೆಳ್ಳಿ ಜನ ಹಂಗೆ ಇಬ್ಬ ಪಾಡಗರೆಲ್ಲ ಪಾಡಿದಿಲ್ವೋ ಸಿಕ್ಕೋರ ಜನ ಬಂದು ನಿಂಗೆಲ್ಲ ಒಂದು ಮುಖ್ಯಸ್ಥರು ನಿಂಗೆ ಪುದುಮಂದು ನಂಗೆ ಮಣಿಯವರು ನಂಗೆ ಕಾರಕುರ ಯಮುನಾ ಅಮ್ಮನವ್ಕ ಎಲ್ಲ ತಾಯಿಮಾರ್ಗಲ್ಲಿದ್ದಾರೆ ತಾಯಿಮಾರ್ಗ ವಿಜಯಮ್ಮನವ್ಕ ನಿಂಗೊಂದು ಒಳ್ಳೆಯ ಒಂದು ಪಾಡೆಲ್ಲ ಪಾಡಿ ಎಲ್ಲ ಒಳಗ ಮಕ್ಕೆಲ್ಲ ಒಂದು ರೀಚ್ ಆಪನಂಗೆ ಮಾಡಿದೆ ಒಂದೊಂದು ವಾರವೂ ಒಂದು ಹೊಸ ಕಥೆ ಎತ್ತಿ ನಿಂಗೆ ಪಾಡಿರಿ ಇನ್ನೊಂದು ಬಂದು ಸಾಯಿ ಭಜನೆ ಒಂದು ಪಕ್ಕ ಮಾಡಲಿ ನಿಂಗೆ ಒಂದು ವಿದ್ವಾನು ಬಾಳವಾಗ ನಿಂಗೆ ಫಲ ಕೀರ್ತನೆ ಎಲ್ಲವ ಒಳಗ ಮಕ್ಕೆಲ್ಲ ಹೇಗಿಂಡಿದ್ದೆ ಈಗ ಜನಗೂ ಸಿಕ್ಕೋರ ಜನ ಎಲ್ಲ ಹೊಸ ಪಾಠ ಎಲ್ಲ ಮಾಡೋಣ ನಿಂಗೆ ಎಲ್ಲ ಡಿಸ್ಕಸ್ ಮಾಡಿ ನಿಂಗೆಲ್ಲ ಇದ್ದು ಪಾಡಿರಿಯಾ ಇಲ್ಲ ನಿಂಗೆ ಅರ್ಧಂಗೆ ಪಾಡಿರಿ ಇದು ದೊಡ್ಡ ಒಳ್ಳೆ ಕೇಳ್ವೆಯ ಸ್ವಾಮಿ ಅವಕ್ಕೆ ಬಂದು ನಂಗೆ ಸತ್ಯಸಾಯಿ ಬಾಬಾ ನಂಗೆ ತಂದ ಒಂದು ಅಂಶ ಅವತಾರವಾಯಿ ಸ್ವಾಮಿ ಅವಕ್ಕ ಬಾಬಾ ಅವಕ್ಕೆ ಎತ್ತೆ ಅವಕ್ಕೆ ಒಂದು ಭಜನ್ಗ ಮುಖಿತ್ತು ಕುಟ್ಟಿದಾರಿಯೋ ಅದೇ ಮಾಕೆ ನಂಗೆ ಸ್ವಾಮಿ ಅವಕ್ಕ ಭಜನ್ಗೆ ಅಪ್ಪರ ಮುಖಿತ್ತು ಕೊಟ್ಟಿದ್ದಾರೆ ಏಕೆಂದರೆ ಈ ಭಜನ್ ಬಂದು ಸಕಲ ರೋಗವೂ ತೀರಿಸಿರ ನಂಗೆ ಮನಸ್ಸುಗಾಡೋ ಒಂದೊಂದು ಕಷ್ಟವಾದ ದುಃಖವಾದ ಎಣ್ಣೆಗಳೆಲ್ಲ ಹೊರಸೋರ ಸದಾ ನಂಗೆ ಆ ದೇವ್ರಿಗೆ ಏನದಾಗಿಬ್ಬನೇ ನಂಗೆ ಆ ಆನಂದ ಅಮೇದಿ ಸಿಕ್ಕೋದ್ಗ ಒಂದು ಕಾರಣ ಆರಂದೇಗಿ ಸ್ವಾಮಿ ಏನು ಮಾಡ್ಯಾರಂದಲಯ್ಯ ಈ ಭಜನ ಸೋವಾರ ಜಿನ ಹೆಂಗ ಸೋವಾರ ಜಿನ ಸಿಕ್ಕವಾರ ಜಿನ ಭಜನ ಬಿರಿಗಿಬ್ಳೆ ಬೆಳ್ಳಿ ಜಿನ ಅಂದವೆ ಸ್ವಾಮಿಗ ಇನ್ನಿನ್ನ ಭಜನ್ ಸಿಕ್ಕವಾರ ಎಂಬುದು ಅಪ್ಪರ ಶ್ರೇಷ್ಠವಾದ ಜಿನ ಅದನ್ನು ಕರ್ನಾಟಕದಾಗ ಗುರುವಾರ ಅಂದಲೆ ಅದು ಆಸಗ ಒಂದು ಮಹಿಮೆ ವಾಯ್ದ ಒಂದು ಜನ ಅಂದನ ಜನ ಸತ್ಸಂಗ ಬಿತ್ತಲ ಆಸಗ ನಂಗೆ ಒಳ್ಳೆಯ ಒಂದು ಭಾಗ್ಯ ಒಂದು ಪುಣ್ಯ ಸಿಕ್ಕಿರ ಎಂಬುದನ್ನು ಸ್ವಾಮಿಯವಕ್ಕೆ ಹೇಗೆ ಆ ಬೆಳ್ಳಿ ಜಿನ ಆ ಸ್ವಾಮಿಯವಕ್ಕೆ ನಂಗೆ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಆ ಸಾಯಿ ಭಜನ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಅದನ್ನು ನಂಗೆ ಒಂದು ಭಜನ್ ಗ್ರೂಪ್ ಒಂದು ಬೀತು ಅದನ್ನು ಹಾಕಿ ಸ್ವಾಮಿಯವಕ್ಕೆ ಅದನ್ನು ಸರಿಯಿಂದೇಗಿ ಅದನ್ನು ಹೆಂಗೆ ಒಂದು ವಾರ ಪ್ರಾಕ್ಟೀಸ್ ಮಾಡೋದಯ್ಯ ಶನಿ ಆದಿವಾರ ಸೋಮವಾರ ಮಂಗಳವಾರ ಬುಧವಾರ 5 ದಿನ ಹೆಂಗೆ ಅದನ್ನ ಏನು ಮಾಡೋದು ಅಂದರೆ ಡೈಲಿ 2 ಅವರ್ 3 ಅವರ್ ಕಾಲ ಅದನ್ನು ಪ್ರಾಕ್ಟೀಸ್ ಮಾಡಿ 12 ಸಿಂಗರ್ ಸುಮಾರು ಒಂದು ಲೇಡೀಸ್ 5-6 ಸಿಂಗರ್ ಇದ್ದಾರೆ ಸ್ತ್ರೀ ಕುಲದಾಗೆ
ಜೆಂಟ್ಸ್ ಒಂದು 5-6 ಸಿಂಗರು ಇನ್ಸ್ಟ್ರೂಮೆಂಟ್ ಹಾಕೋಕ ಆಡಿಯೋ ಎಲ್ಲ ಇದೆಯೋ ಎಲ್ಲಾಗೂ ಆ ಪ್ರಾಕ್ಟೀಸ್ ಕೊಟ್ಟು ಅವಕ್ಕಾಗ ಶ್ರುತಿ ರಾಗ ಲಯ ತಾಳ ಭಾವ ಏನೇನು ರಿದಮ್ ಏನೇನು ಅದು ರಾಗ ಎಲ್ಲವ ಅವಕ್ಕಾಗ ಹೇಗಿ ಅದನ್ನು ಒಳ್ಳೆ ಆನಂದವಾ ಎತ್ತಿಪಪ್ಪುದು ಆ 1 ಅವರ್ 1.5 ಅವರ್ ಕಾಲ ಆ ಸಿಕ್ಕವಾರ ಜನ ನಂಗೆ ಕುಳಿದಲೆ ಎಲ್ಲ ಮೇಯ್ ಮರುವುದುಂಬ ಸ್ವಾಮಿ ಅವಕ್ಕೆ ಹೆಂಗ ಆ ಸಂಕಲ್ಪವ ಅದನ್ನು ಹೇಳಿದ್ದಾರೆ. ಅದಲ್ಲದೆ ಭಜನ್ ಬಂದು ಆರಂಭ ಮಾಡೋನೆ ಸಾವಿತ್ರಿ ಅಮ್ಮನವು, ಮಾತೆ ಸಾವಿತ್ರಿ ಅಮ್ಮನವು, ಮಾತೆ ಗಾಯತ್ರಿ ಅಮ್ಮನವು, ಮಾತೆ ಸರಸ್ವತಿ ಅಮ್ಮನವು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡೋದು ಸ್ವಾಮಿ ಕೇಗಿರಯ್ಯ. ಸರಿ. ಅದಲ್ಲದೆ ಎಲ್ಲಿ ಭಕ್ತರಿಗೋ ಭಜನೆ ಮಾಡ್ಯಾರವೋ ಅಲ್ಲಿ ನಾ ಇದ್ದನೇಂದೇಗಿ ಬಾಬಾ ಹೇಳಿದ್ದಾರೆ. ಅದಲ್ಲದೆ ಬಾಬಾ ಇನ್ನೊಂದೆಡೆ ಹೇಗ್ಯಾರ ಸ್ವಾಮಿ ಅವಕ್ಕೆ ಅದನ್ನ ಹೆಂಗೆ ತಂದಾರೆ. ಭಜನೆ ಮಾಡೋನೆ ಆ ಸುಲೋಗವ ಪೊರುಳ ಅದನ್ನು ಉಣರ್ದು ಒಂದೊಂದು ವಾಕ್ಯವು ಉಣರ್ದು ನಿಂಗೆ ಭಾವ ತುಂಬಿ ಪಾಡೋನೆ, ಆತ್ಮಾರ್ಥವ ನಿಂಗೆ ಪಾಡೋನೆ. ಅದು ಸ್ವಾಮಿಯುಡಿಯ ಪಾದಗೋಯ್ ಸೇದರ ಎಲ್ಲ ಮಕ್ಕಗೂ ಅದು ಆನಂದವ ತಂದರ ಅಂದೇಗಿ ನಂಗೆ ಸಚ್ಚಿದಾನಂದ ಗುರು ಸ್ವಾಮಿ ನವೀನ್ ಸ್ವಾಮಿಯಕ್ಕರು, ಶ್ರೀ ಮೇಘನಾಥ ಸಾಯಿ ಸ್ವಾಮಿಯಕ್ಕರು ನಂಗೆ ತಂದಾರೆ. ಆ ಭಜನೆಯ ಅಪ್ಪರ ಆನಂದವಾ ಈಗ ಎತ್ತಿನೋ ಈ ನಡೆದೆ. ಅದೇ ಮಕ್ಕೆ ಈ 100 ವರ್ಷ ಈ 100வது ಜಯಂತಿ ಸ್ವಾಮಿಯವಕರ ಬಾಬಾ ಬರ್ತ್ಡೇ ಕೊಂಡಾಡೋನೆ ಹೆಂಗೆ ಮಾಡಿದ 100 ಪಾಡಲ್ಗ ಈ ಮ್ಯೂಸಿಕ್ ಹಾಕಿದ, ಮುಖ್ಯವಾಗಿ ಮ್ಯೂಸಿಕ್ ಹಾಕಿದ ಅರುಣ್ ಅವಕರ ಹೆಂಗೆ ಖಂಡಿಪ ನಂಗೆ ನೆಂಚಿ ಹಾಪುದು. ಅವಕತ್ತ ಹೆಂಗೆ ಆಡಿಯೋ ಸಿಸ್ಟಮ್ ಮುಂದೆ ಇಡ್ತು, ಹೆಂಗೆ ಅಪ್ಪಾರ ಒಂದು ಉರುತುಣಿಯಾಗಿದ್ದು, ಹೆಂಗೆ ಆ ಒಳ್ಳೆಯ ಒಂದು ಕೊರಲವು ಆ ತಾಳ ರಿದಮ್ ಸೆಕ್ಷನವು ತಂದು ಅವಕ್ಕೆ ಅಪ್ಪರ ಹೆಂಗ ಒಂದು ಒಳ್ಳೆಯ ನೆಲೆ ಎತ್ತಿ ಬಂದವಕ ಅಪ್ಪರ ಸಪೋರ್ಟ್ ಆಗಿ ಆ ಮ್ಯೂಸಿಕ ಎತ್ತಿ ಬಂದು ರೆಕಾರ್ಡ್ ಮಾಡಿದವಕ. ಅದಲ್ಲದೆ ಅವಕ್ರ ಕೋಡಿ ಇಬ್ಬೋ ಆ ಇನ್ಸ್ಟ್ರೂಮೆಂಟ್ ಹಾಕೋಕ್ರು, ಆ ಆಡಿಯೋನಾಗ ಇಬ್ಬೋಕ್ರು, ಆ ಕುನವೆಲ್ಲ ಅಪ್ಪರ ನಂಗೆ ವರ್ಕ್ ಮಾಡಿ ಒಂದೊಂದು ಭಜನೆಗೂ ಅವಕ್ಕ ಒಂದು ಅರೆವರೆಗೂ ಮುದಾಡೆ ಬಂದು ನಂಗೆ ಅದೆಲ್ಲವ ಸರಿ ಮಾಡಿ ತಂದು ನಂಗೆ ಭಜನೆಗೆ ತಯಾರು ಮಾಡೋದುಗ ಆಸೆಗೆ ಶ್ರದ್ಧೆ ಇತ್ತಿದ್ದು ಅದು ಅಪಾರ ಒಂದು ಶ್ರೇಷ್ಠ ಅಂತ ಹೇಗೋದು. ಅದೆಲ್ಲ ಸ್ವಾಮಿಯವ ಕುರುಡಿಯ ಆಶೀರ್ವಾದವು, ಸ್ವಾಮಿಯವ ಕುರುಡಿಯ ಅನುಗ್ರಹಗುತ್ತ ನಂಗೆಲ್ಲಾಗೂ ಭಿತ್ತಿ ಬೀರಿ ಹಿಡ್ದಂತ ಹೇಗೋದಯ್ಯ. ಅದುತ್ತ ಆಸೆ ಅತ್ತೆ ನಡೆದರ. ಅದಾವುದು ಒಂದು ಪಾಟು ಪಾಡಲ ಬಂದು 50% ಪಾಡಗರನ್ನ ಪಂಗಟ್ಲಿಯೋ 50% ಬಂದು ಇಸೈ ಹಾಕೋಕೆ ಅದು ಆಡದ ಕರ್ವಿ ಜಾಮುನ ಇಸೈ ಕರ್ವಿ ಹಾಕಿದವಕ್ಕೆಲ್ಲಾಗ ಹಂಗ ಸಾರ್ ನಮಸ್ಕಾರ ಮಾಡುವ ಸರಿಯ. ಇನ್ನೊಂದು ಏನಂದ್ರೆ ನಿಂಗೆ ಪಾಡಗರ್ ಕೊಡವೇ ನಂಗೆ ಆನಂದ ಗುರು ಸ್ವಾಮಿ ಮೇಘನಾಥ ಸ್ವಾಮಿ ಅವಕ್ಕ ಆಗ ಪಾಡಿಂಡಿದ್ದಾರೆ ಅವಕ್ಕ ಅದೊಂದು ನಿಂಗೆ ಕೊಡವೇ ಸ್ವಾಮಿ ಕುಡಿದುಂಡಿಬ್ಬಲೆ ನಿಂಗೆ ಒಂದು ಇಸೆಗೆ ಒಂದು ಬಲವಾಡದೆ ಅಪ್ಪರ ಸಂತೋಷ ಅವಕ್ಕ ಸ್ವಾಮಿ ಅವಕ್ಕ ತನ್ನ ಮೇಘನಾಥ ಸಾಯಿ ಅವಕ್ಕ ಆನಂದ ಗುರು ಮೇಘನಾಥ ಸಾಯಿ ಅವಕ್ಕ ಆ ಸ್ಪೀಚ್ ಮಾಡಿ ನಿಬ್ಬನಿಯೇ, ಆ ಜ್ಞಾನ ಉಪದೇಶ ಮಾಡಿ ನಿಬ್ಬನಿಯೇ ತನ್ನ ಹೋಗೆಯಿಂದ ಆ ಪಾಡಲ್ ಎತ್ತೆ ಪಾಡಲ್ ಒಂದು ಇಡ್ತು, ಮುರುಗನ್ ಪಾಡಲ್ ಒಂದು ಇಡ್ತು, ಆ ಕೃಷ್ಣರ್ ವಿಠಲ ಅಂತ ಪಾಡಿಬಿಳೆ, ಪಾಂಡುರಂಗ ಅಂತ ಪಾಡಿಬಿಳೆ. ಇಂದು ಈ ವೈಗುಂಡವೇ ನಂಗೆ ಇಲ್ಲಿ ಭೂಲೋಕನ ನಂಗೆ ನೋಡಾಕುಂತ ಹೇಗಾಕು ಅತ್ತವೇ ಒಂದು ಭಜನಾಮೃತ ಒಂದು ಅಮೈಪ ನಂಗೆ ಸ್ವಾಮಿಯವಕ್ಕೆ 2 ಸ್ವಾಮಿಯವಕ್ಕೆ ತಂದಿದ್ದಾರೆ. ನಂಗೆ ಸ್ವಾಮಿಯವಕ್ಕೆ ಶ್ರೀಪಾದಗ ಅನಂತ ಕೋಟಿ ನಮಸ್ಕಾರ ಅವತ್ತ ಹೇಗೋದು ಸಾಯಿರಾಮ್. ಸಂತೋಷ ಗುರುಜಿ. ಈ ಜಾಮ ಓದದೆ ಅರಿವಿಲ್ಲ. ಈ ಅಳವುಗ ಒಂದು ಇಸೆಯಗಿಯೋ, ಒಂದು ಸೇವೆ ಮನಪಾನ್ಮೆಯೋ, ಒಂದು ನಾರಾಯಣ ಸೇವೆ ಬಾಲವಿಕಾಸ ಇಲ್ಲಿ ಸರಿ, ರಥಯಾತ್ರೆಯಲ್ಲಿ ಸರಿ, ಸಂತು ರಥಯಾತ್ರೆಗೆ ಜಾಮವು ನೋಡಾದೆ ನಿಂಗೊಂದು ಇಸೆಯ ನಂಗೆ ಪುದುಮಂದು ಮಣಿಯವರು ನಿಂಗ ನಂಗೆ ಅಮ್ಮನವ್ಕ ವಿಜಯಮ್ಮ ಯಮುನಮ್ಮ ಅವಕ ಲಾವಣ್ಯ ಅಮ್ಮನವ್ಕ ನಿಗೆಲ್ಲ ಇನ್ನೂ ನಿಂಗೆ ಕೋಡ ಸೇದು ಎಲ್ಲ ನಿಂಗೆ ಕೋಡ ಇದ್ದು ಪಾಡಿದವಕ ಎಲ್ಲ ಅಪ್ಪರ ಶೋಕ ಮಾಡಿದೆ. ಈ ಚಾಮ ಟಿವಿಕಾರರಿಗೆ ನಿಂಗೊಂದು ಅಪಾರ ಒಂದು ಒಳ್ಳೆಯ ಜೋಲಿಯೋ, ಒಂದು ಸಂತೋಷವಾದ ಜೋಲಿ ಇದೆ. ಅಪಾರ ನನ್ರಿ ನಮಸ್ಕಾರ. ಒಂದು ವಿಷಯ ಹೇಗಿವೆ ನಂಗೆ ರಥಯಾತ್ರೆ ಮರೆದುಬಿಟ್ಟು ಹೇಗಿವೆ ಮುಖ್ಯವಾಗಿ ಆ ರಥಯಾತ್ರೆ ಎಂಬುದನ್ನ ಕಡೆಯಿಸಿ ಇದು ಒಂದು ಸ್ವಾಮಿಯ ಕೂಡ ಸಂಕಲ್ಪ. ಆ ರಥಯಾತ್ರೆ ಸಂಕಲ್ಪದಾಗೆ ಸುಮಾರು 2 ತಿಂಗಳ ಕಾಲ ಸ್ವಾಮಿಯವಕ್ಕೆ ಎರಡಾವು 300 ಅಟ್ಟಿಯೋಗಿ ಅವಕರ ಪಾದವ ಮೆಟ್ಟಿ ಮುಂದಾಡು ಆ ರಾಮ ಲಕ್ಷ್ಮಣ ಸೀದೆ ಆಂಜನೇಯರುಡೆ ಸೆಲೆಯು ಬಾಬಾ ಸೆಲೆಯು ಆ ಅಲಂಕಾರ ಊರ್ವಲದಾಗ ಮುಂದಾಡು ಓಲೆ ನಂಗ ಸಮುದಾಯ ಎಲ್ಲ ಸೀಮೆ ಅಯ್ಯನವಕ್ಕೆಲ್ಲ ಬಂದು ನಿಂಗೆ ನೋಡಿರಾಕು ಎಲ್ಲ ಒಂದೊಂದು ಗ್ರಾಮಗೂ ಬಂದು ಒಂದೊಂದು ಸೀಮೆ ಅಯ್ಯನವಕ್ಕೆಲ್ಲ ಗ್ರಾಮ ಬಂದು
ಈ ರಥಯಾತ್ರೆ ಎತ್ತಿನೊಪ್ಪದು ಸಾಕ್ಷಾತ್ ಕೈಲಾಸದೋಗಿ ವೈಗುಂಠದೋಗಿ ಸ್ವರ್ಗದೋಗಿ ಇದ್ದಂಗೆ ತಟ್ಟುದು. ಖಂಡಿತ ಅತ್ತೆ ಒಂದು ಆನಂದ ಇದೆಲ್ಲವ ಇನ್ನೂ ನೆಂಚಿ ನಂಗೆ ಹೊರಗೋನೆ ನಂಗೆ ಅದೇ ಒಂದು ಕನಸು ಅಂತ ಹೇಗೋದು, ಆಸೆಗೆ ಒಂದು ಆನಂದ ಅದನ್ನ ನೆಂಚಿಬ್ಳೆ ಅತ್ತೆ ಮಾತಾಡೋನೆ. ಆ ಒಂದೊಂದು ರಥಯಾತ್ರೆಯಾಗಿ ಸ್ವಾಮಿ ಅವಕ ಒಂದು 5 ಅಟ್ಟಿ ಸೇದು ಒಂದು ಅಟ್ಟಿಯೋಗೆ ಸಂತುತ್ ಒಂದು ಸತ್ಸಂಗ ಬೀತಾರೆ. ಆ ಸತ್ಸಂಗದಾಗ ಆ 5 ಅಟ್ಟಿಕಾರರು ಆ ಊರು ಬೇಡಗ ಸಂತು 5 ಮಣಿಗೆ ಬಂದು ಬಿಡೆ. ಆ 5 ಎಟ್ಟುಗ ಒಂದು ಸತ್ಸಂಗ ಒಂದು ಭಜನೆ ನಡೆದರ ಆ ಆನಂದವ ಏನಂತ ಹೇಗೋದಯ್ಯ, ಅತ್ತೆ ಒಂದು ಆನಂದ. ಅದನ್ನ ಆನಂದವ ಮಕ್ಕಗ ಕೊಟ್ಟು ಸ್ವಾಮಿ ಅವಕ ಅಲ್ಲಿ ಹೋಗಿ ಒಂದು ಜ್ಞಾನ ಉಪದೇಶ ಮಾಡ್ಯಾರ ನೋಡಿ. ಆ ಜ್ಞಾನ ಉಪದೇಶ ಎಲ್ಲ ನಂಗೆ ಸೀಮೆ ಒಳ್ಳಂಗಾಡೋದೊಂದು ಸ್ವಾಮಿ ಅವಕರ ಮನಸ್ಸಿಗೋಸು ಆತ್ಮಗೋಸು ಏಸಗ ಒಂದು ಏಕಂ ನೋಡ್ವಿ. 4 ವಿಷಯ ಹೇಗ್ಯಾರ, 4 ಪಾಯಿಂಟ್ ಹೇಗ್ಯಾರ ಸ್ವಾಮಿ ಅವಕ. ಒಂದೊಂದು ಗ್ರಾಮದಾಗಿಯೂ ಸತ್ಸಂಗ ಬಿರಿಗಿದೊಣ್ಣೆ ಕುಡಿಯಬೇಡ, ಈ ಸಾರಾಯ ಈ ಮಧು ಎಂಬುದು ಬೇಡವೇ ಬೇಡ. ಎರಡಾವುದು ಮಾಮಿಸ. ಸ್ವಾಮಿ ಅವಕರುಡಿಯ ಮುಖ್ಯವಾದ ಒಂದು ವಿಷಯವೇ ಪ್ರೇಮ, ಗವ, ದಯೆ, ಕರುಣೆ, ಜೀವಕಾರುಣ್ಯ. ಇತ್ತಾಡೋನೆ ನಂಗೆ ಒಂದು ಉಸಿರ ಒಂದು ಇರುಪಾಲಿಯೂ ನಂಗೆ ಅದಕ್ಕೊಂದು ಜೀವ ಹಿಂಸೆ ಮಾಡಾಕ ಒಂದು ಕೊದ್ದು ಮಾಡಾಕ. ಆಗ ಮಾಮಿಸ ಎಂಬುದು ಎಪ್ಪೇರ್ಪಟ್ಟ ಪಾಪ, ಅದನ್ನು ಕೊದ್ದಲ ನಂಗೆ ಏಸಗೆ ಪಿರಿವಿ ಎತ್ತೋದು ಅದೆಲ್ಲ ಸ್ವಾಮಿ ಅವಕ ನಂಗೆ ಒಂದೊಂದು ಗ್ರಾಮಗೂ ಏಯ್ತಂದು ದಯಮಾಡಿ ಮಾಮಿಸ ಬೇಡವೇ ಬೇಡ. ಮೂರಾವುದು ಹೇಗ್ಯಾರ, ಹೆಣ್ಣು ಮಕ್ಕಳ್ಗ ಅದಾವುದು ಸ್ತ್ರೀ ಕುಲಗ ಪೆಣ್ಗಳ್ಗ ಸ್ವತಂತ್ರ ಕೊಡೋದು, ಅವಕ್ಕರ ಮಾತುಗೊಂದು ಮರ್ಯಾದೆ ಕೊಟ್ಟು ಅವಕ್ಕೆಲ್ಲ ಒಂದು ಶಕ್ತಿ ಸ್ವರೂಪ ಅಂದ ಹೇಗೆ ಎಲ್ಲ ಮಕ್ಕಳು ದೇವರ ನೋಡಿವಿ, ಎಲ್ಲ ಹಿಡಿಯೋಗೂ ದೇವರಿದ್ದಾರೆ, ಎಲ್ಲ ಗೋಸು ದೇವರಿದ್ದಾರೆ, ಸಕಲ ಎಲ್ಲ ಉಯಿರಿನದೋಗಿ ದೇವರಿದ್ದಾರೆ. ದಯವಿಲ್ಲದ ಧರ್ಮ ದೇವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವಯ್ಯ ಅಂತಲ್ಲ ನೊಲ್ಲನಯ್ಯ. ಅದಾವುದು ಕರುಣೆ ಎಂಬುದು ಎಲ್ಲ ಜೀವರಾಶಿ ಕೊಡುವ ನಂಗೆ ಪ್ರಾಣಿಗೋಗು ನಂಗೆ ಕೊಡೋದು. ಆ ಕರುಣೆ ಎಂಬುದು ಇಲ್ಲದವಳೆ ಧರ್ಮವೇ ಇಲ್ಲೇ ಅತ್ತಿಂದ ಹೇಗೆ ಸ್ವಾಮಿ. ಆ 4 ಪಾಯಿಂಟು ಹೇಗೆ ಕಡೆಯಿಸಿ 3 ಪಾಯಿಂಟ್ ಇದೆ. 4வது ಪಾಯಿಂಟ್ ಏನೇ ಆಗ್ಯಾರ ಅಂದರೆ ನಂಗೆ ಸರ್ ಅಡ ಸೂದು ಗುಣವ ಬಿಡೋದು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ ಅರಿಷಡ್ ವರ್ಗಂಬ ಈ ಸೂದು ಗುಣವ ನಂಗೆ ಗೋಸಾಡೋದನ್ನ ಬಿಟ್ಟು ನಂಗೆ ಇದು 4ನ ಕಡೆ ಹಿಡ್ತಿಬ್ಳೆ. ಒಂದೊಂದು ಗ್ರಾಮವು ಸ್ವರ್ಗಾರ, ನಂಗೆ ನೀಲಗಿರಿ ಪ್ರಣವಗಿರಿ ಎಂಬುದು ಅದು ಕೈಲಾಸಾರ, ಅದು ವೈಕುಂಠಾರ ಎಂಬುದನ್ನ ನಂಗೆ ಸ್ವಾಮಿ ಅವಕ್ಕೆ ಒಂದೊಂದು ಗ್ರಾಮವು ಮೆಟ್ಟಿ ಆ ರಥಯಾತ್ರೆಯೋಗೆ ಇರು ಹಗಲಿಲ್ಲದೆ ಅಯ್ಯ ಅರ್ದಾರೆ ಹೆಂಗೆ ಹೇಗೂ ಜಿನಾಗ ಹೊರಕುದು ಅಲ್ಲ ಸಂತು ಇರು 1 ಮಣಿಗಿತ್ತ ಮನೆಗೋ ನೀವು ನಂಗೆ ಸಮುದಾಯ ಒಳ್ಳಂಗಾಡೋದು ಅಂತ ಹೇಗೆ ಸ್ವಾಮಿ ಅವಕ್ಕೆ ಕೂಡ ಈ ಸೇವೆಯ ಮಾಡುವ ಒಂದು ಭಾಗ್ಯವ ತಂದು ಇಂದು ಈ ಲೋಕ ಕಲ್ಯಾಣಗಾಗಿ ನಂಗೆ ಸ್ವಾಮಿ ಅವಕ ಇತ್ತೇ ಒಂದು ದೊಡ್ಡ ಸೇವೆಯ ತಂದಿದ್ದಾರೆ ಅಂದರೆ ಸ್ವಾಮಿ ಅವಕರ ಶ್ರೀಪಾದಗ ಹೆಂಗೆಲ್ಲ ಆ ಅನಂತ ಕೋಟಿ ನಮಸ್ಕಾರವ ನನ್ರಿ ಹೇಗಿ ಅವಕರ ಭಾಗ್ಯ ಅನುಗ್ರಹ ನಂಗೆ ಎಲ್ಲ ಸಮುದಾಯಕ್ಕೂ ಸಿಕ್ಕಿಲಿಂದ ಹೇಗಿ ನಂಗೆ ಹೇಗೂ ಪ್ರಾರ್ಥನೆ ಮಾಡಿಂಬೋ ಅಯ್ಯ. ಈಗ ಗುರುಜಿ ಈಗ ಹಂಗಿನ್ನು ಮುಡವ ಕಟ್ಟ ಬಂದುಬಿಟ್ಟ, ಕಡೆಸಿ ಜಾಮಗ ಬಂದುಬಿಟ್ಟ ಸರಿ. ಇನ್ನು ಮನಸ್ ಟಿ ವಿ ನೇಯರ್ಗೆಲ್ಲ ನಿಂಗ ಪೇಟಿಯವ ಅಪ್ಪರ ನೋಡಿಂಡಿದ್ದಾರೆ, ಒಳಗಿನ ಜನ ಎಲ್ಲ ಯೂಟ್ಯೂಬ್ ಬಂದಿಡ್ತು ಎಲ್ಲದಕ್ಕೂ ಮನಸ್ ಟಿ ವಿ ಟೆಲಿಕಾಸ್ಟ್ ಮಾಡಿಂಡಿದ್ದಾರೆ. ಸರಿ. ನಿಂಗೆ ಕಡೆಸಿ ಒಂದು ವಾರ್ತೆ ನಂಗೆ ಮನಸ್ ಟಿ ವಿ ನೇಯರ್ಗೂ ನಂಗೆ ಕೊಲನಿ ಬಹುಕ ನೀಲಗಿರಿ ಎಲ್ಲ ಒಳಗ ಮಕ್ಕಗ ನಿಂಗೆ ಏನೋ ಒಂದು செய்தி ಬೀತಿ ಎಂಬುದನ್ನ ನಿಂಗೆ ಹೇಗಿಲ್ಲ ಅಪಾರ ಒಳ್ಳಿತಾಟ್ರ. ಸರಿ. ಕಡೆಯಿಸಿಯಾಗಿ ನಂಗೆ ಸೀಮೆಯ ಜನ ಎಲ್ಲಾಗ ಈ ಮನಸ್ ಟಿ ವಿ ಮೂಲವಾಯಿ ಮನಸ್ ಟಿ ವಿ ಎಂಬುದು ಸಾಧಾರಣ ಅಲ್ಲ, ಒಂದೊಂದು ಮನುಷ್ಯನ ಭಕ್ತಿಯ ಜ್ಞಾನವ ಒಂದೊಂದು ಮನೆಗೂ ಎತ್ತಿನೊಯ್ಯಿ ಒಂದೊಂದು ಮನಸ್ಸು ತೂಯ್ಮೆ ಮಾಡಿ ಎಲ್ಲವ ಒಳಿತು ಮಾಡುವ ಒಂದು ಚಾನಲ್ ತ ಮನಸ್ಸು ಹೇಗಿ ಅದಕ್ಕೆ ಹೆಸರೇ ಬಂದಡದೆ ಅತ್ತಾಡೋನೆ. ಎಲ್ಲಗೊಂದೇ ಒಂದು ವಿಶೇಷ ಏನಂದರೆ ಸ್ವಾಮಿ ಅವಕ್ಕೆ ಹೆಂಗೆ ಹೇಗೋದು, ಇವನಾರವ 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 ಎಂದೆನಿಸದಿರಯ್ಯ. ಇದನ್ನ ವಿಶ್ವಗುರು ಬಸವಣ್ಣರು ಹೇಗ್ಯಾರ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗುವೆಂದೆನಿಸಯ್ಯ ಎಂಬ ಒಂದು ವಚನವ ವಿಶ್ವಗುರು ಬಸವಣ್ಣನ ಕೈದ್ದಾರೆ. ಈ ವಚನದುಡಿಯ ಸಾರಾಂಶ ಏನಂದರೆ
ಎಂಗಗ ಸ್ವಾಮಿ యొక్క ಸಚ್ಚಿದಾನಂದ ಗುರು ನವೀನ್ ಸಾಯಿ ಸ್ವಾಮಿ యొక్క ಇದಂಗೆ ಶ್ರೀ ಮೇಘನಾಥ್ ಸಾಯಿ ಸ್ವಾಮಿ ಆನಂದ ಗುರು ಮೇಘನಾಥ್ ಸಾಯಿ ಸ್ವಾಮಿ యొక్క ಇದಂಗೆ ದಾರು ಇಮದಾರ ಅಂತ ಹೇಗಿ ಭೇದ ಮಾಡಬೇಡ. ಇವನಾರವ ಅಂದು ದಾರವು ನೀ ಭೇದ ಮಾಡಬೇಡ. ಎಲ್ಲಾಗೂ ದೇವರಿದ್ದಾರೆ. ಇವ ನಮ್ಮವ ಎಲ್ಲ ನಂಗವಕ ನಂಗವಕ ಅಂತ ಹೇಗಿ ಗವ ಮಾಡು. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಅಂತಂದಲೇ ಈ ಉಲಗಾಂಬ ಮಹಾ ಮನೆಯೊಗೆ ನಂಗೆಲ್ಲ ಆ ಪರಮಾತ್ಮ ಎಂಬ ಹೂ ಅಪ್ಪಗ ನನಗೆಲ್ಲ ಒಂದೇ ಮಕ್ಕತ ಎಂಬ ಒಂದು ಭಾಗ್ಯವ ಬಸವಣ್ಣರೇ ಇದ್ದಾರೆ. ಸ್ವಾಮಿಯು ನಂಗೆ ಅದನ್ನತ್ತ ಹೇಗಿದ್ದಾರೆ. ಸ್ವಾಮಿಯವ್ಕೆ ಏನು ಹೇಗ್ಯಾರ ಅಂದರೆ ಈ ಒಲಗದಿಬ್ಬ ಮಕ್ಕೆಲ್ಲ ನನಗೆಲ್ಲ ಬೇರೆ ಅಲ್ಲ, ನನಗೆಲ್ಲ ಒಂದು ದೇವರುಡಿಯ ಒಂದು ಕುಟುಂಬ. ಆ ದೇವರುಡಿಯ ಮಕ್ಕ ನಂಗೆ ಒಳ್ಳೆ ಗವದೋಗೆ ಎಲ್ಲಗ ಪ್ರೇಮವ ತುಂಬಿ ಸೂಸಿ ನಂಗೆ ಎಲ್ಲ ಕೊಡುವು ಆನಂದವಾಗಿ ಒಂದು ಬದುಕುವ ಈ ನೀಲಗಿರಿ ಸಮಾಜವ ನಂಗೆ ನಾಲ್ಕು ಬಿಟ್ಟು ಸೀಮೆಯ ನಂಗೆ ಒಳ್ಳಿತ್ತಾಗಲಿ, ಅವಕ್ಕಾಗ ಒಳ್ಳೆಯ ಕುಲವೃದ್ಧಿ ಆಗಲಿ ಅಂತ ಹೇಗೆ ಪ್ರಾರ್ಥನೆ ಮಾಡಿ ಅವಕ್ಕೆ ಎಲ್ಲವೂ ಒಳರ್ಚಿ ಸಿಕ್ಕಲಿ, ಅಷ್ಟ ಐಶ್ವರ್ಯ ಸಿಕ್ಕಲಿ, ನೋಯಿ ನುಡಿ ಇಲ್ಲದೆ ಆರೋಗ್ಯದೋಡ ನಂಗೆ ಮಕ್ಕ ಎಲ್ಲ ಒಳ್ಳಂಗೆ ಬದುಕೋದು ಅಂತ ಹೇಗೆ ಹೆಂಗೆ ಸ್ವಾಮಿ ಅವಕ್ಕ ಹೇಗೂ ನಂಗೆ ಆಶೀರ್ವಾದ ತಂದುಂದಾರೆ. ಅದೇ ಮೇಕೆ ಹಿಂಗೆ ಸಾಯಿ ನಿವಾಸ ನಿಬ್ಬ ಹಿಂಗೆ ಎಲ್ಲವೂ ಆ ಪ್ರಾರ್ಥನೆ ಮಾಡಿಂಡು ಇಂದು ನಿಂಗೆ ಈ ಮನಸ್ಸು ಟಿ ವಿ ಈಸು ದೂರಗ ಹೆಂಗೆ ಸ್ವಾಮಿ ಅವಕ್ಕರ ಸಂಕಲ್ಪ ಎಲ್ಲವ ಎತ್ತಿ ಐದದಕ್ಕೆ ವಾಯ್ಪು ತಂದ ಸ್ವಾಮಿ ಅವಕ್ಕಗೂ ಇನ್ನು ಈ ಮನಸ್ಸು ಟಿ ವಿ ನಿರ್ವಾಹಕಗೂ ಸಾಯಿ ನಿವಾಸಗೂ ಎಲ್ಲಾಗೂ ಎಂಗಳುடைய ಹೃದಯಪೂರ್ವಕವಾದ ನನ್ರಿಯು ನಮಸ್ಕಾರವು ಏಣ್ಯೋ ನಮಸ್ಕಾರ. ಓಂ ಸಾಯಿರಾಮ್. ಮನಸ್ಸು ಟಿ ವಿ ನೇಯರೆಲ್ಲಗ ನಮಸ್ಕಾರ ಮಾಡಿಂಡು. ಸಾಯಿರಾಮ್. ಪೂಜ್ಯ ಶ್ರೀ ಸಚ್ಚಿದಾನಂದ ಗುರು ಶ್ರೀ ನವೀನ್ ಸಾಯಿ ಸ್ವಾಮಿ ಅವರ ಶ್ರೀಪಾದ ಅನಂತ ಕೋಟಿ ನಮಸ್ಕಾರ ಮಾಡಿ, ಪೂಜ್ಯ ಶ್ರೀ ಆನಂದ ಗುರು ಶ್ರೀ ಮೇಘನಾಥ್ ಸಾಯಿ ಸ್ವಾಮಿ ಅವರ ಶ್ರೀಪಾದ ಅನಂತ ಕೋಟಿ ನಮಸ್ಕಾರ ಮಾಡಿ, ಮಾತೆ ಯಶೋದೆ ಅಮ್ಮನ ಮಕ್ಕಳ ಶ್ರೀಪಾದ ಅನಂತ ಕೋಟಿ ನಮಸ್ಕಾರ ಮಾಡಿ, ನಂಗೆ 4 ಸೀಮೆಯ ದೊಡ್ಡವಕ ಅಯ್ಯನವಕ ಎತ್ತಿಯವಕ ತಾಯಿಮಾರ್ಗೋ ಎಲ್ಲ ದೈವಾತ್ಮಕರಿಗೂ ಅನಂತ ಕೋಟಿ ನಮಸ್ಕಾರ ಮಾಡಿ, ಸ್ಪೆಷಲಾಗಿ ಈ ಮನಸ್ಸು ಟಿ ವಿ ಇಯಕ್ಕನರು ನಿರ್ವಾಹಿಗೋ ವರ್ಕರ್ಸ್ ಎಲ್ಲಾಗೂ ಹೆಂಗ ಸಾಯಿನಿವಾಸ್ ಸಾರ್ಬಾಯಿ ಅನಂತ ಕೋಟಿ ನಮಸ್ಕಾರ ಮಾಡಿ, ಇಂದನ ಶ್ರೇಷ್ಠವಾದ ಜನದೊಗೆ ಸ್ವಾಮಿ ಅವಕರ 43ನೆಯ ಜಯಂತಿ ಶ್ರೀ ನವೀನ್ ಸಾಯಿ ಸ್ವಾಮಿ ಅವಕರ 43வது ಹುಟ್ಟುಹಬ್ಬ ನಡೆದರ ಈ ಜಯಂತಿಯ ಈ ಸಾಯಿ ನಿವಾಸು ಉಬ್ಬದಲೆಯೋಗೆ ಸ್ವಾಮಿ ಅವಕ್ಕ 9 ವರ್ಷ ಮುಂದಾಡು ಇದನ್ನು ಸ್ಥಾಪನೆ ಮಾಡಿ ಇಲ್ಲಿಯೋಗೆ ಎಸಗೋ ಒಂದು ದೈವೀಗ ಸಮಾಜ ಸೇವೆಯ ಮಾಡಿವ ಕಾರ್ಯವ ನಂಗೆ ನೋಡಲೆ ಆಸೆಗ ಆನಂದ. ಆ ಸೇವೆಗ ನಂಗೆ ಇತ್ತಲಾರುಂದ ರವೀಂದ್ರ ಅಯ್ಯ ಅತ್ತಂದೇಗಿ ಎಲ್ಲ ಸಾಯಿ ನಿವಾಸನ ಅಪ್ಪರ ಚೆಲ್ಲವಾಯಿ ಕುರ್ಚಿನಿಯೋ ಆ ರವೀಂದ್ರ ಅಯ್ಯನವಕ ಅವಕ್ಕ ಇಂದು 60 ವರ್ಷ ಅಂದರೆ ಕನ್ನಪಿನ್ನ ಒಂದು 40 ವರ್ಷ ಅಂದ ಸಾಯಿ ಡಿವೋಟಿಯ ಇದ್ದಾರೆ. ಸಾಯಿಯಿಂದಲೇ ಅವಕ್ಕ ಆಸೆಗ ಒಂದು ಗವ ಅತ್ತಾಪಂತ ಸ್ವಾಮಿ ಅವಕ್ಕ ಇಲ್ಲಿ ತನ್ನ ಸ್ವಾಮಿ ಅವಕರ ಪಾದಗತಿ ಮುಂದೆ ಸೇತಿ ಆಡದೆ ಆ ಅಯ್ಯನವಕರ ಸೇವೆಯ ಈ ಸಾಯಿ ನಿವಾಸದಾಗ ಉಬ್ಬದಲೆಯೋಗೆ ಅವಕರುಡಿಯ ಒಂದು ಈ ಸಾಯಿ ನಿವಾಸನ ಸಂಕಲ್ಪವ ಅವಕರುಡಿಯ ಅನುಭವ ಸಾಯಿ ನಿವಾಸನ ನಡುವ ಅನುಭವ ಹೇಗೋದ್ಗಾಯಿ ಅವಕ್ಕೊಂದು ದೊಡ್ಡ ಮಹಾಭಕ್ತರು ಕುನವ ಮಾಕೆ ಇನ್ನೂ ತನ್ನ ಸೇವೆಯ ಆಸೆಗೆ ಸುರುಸುರುಪೋಡ ಮಾಡಿ ನಿಬ್ಬೋ ನಂಗೆ ರವೀಂದರ್ ಅಯ್ಯ ತಿಂದೇಗಿ ಎಲ್ಲ ಚೆಲ್ಲವಾಯಿ ಕುರ್ಚಿನೋ ಅವಕ್ಕೆ ಬಂದಿದ್ದಾರೆ. ಅವಕರ ಈ ಸಾಯಿ ನಿವಾಸ ಅನುಭವ ಹೇಗುಂದ ಹೇಗಿ ನಂಗೆ ಒಂದು ಗವೋಡ ಅವಕರ ಬಾರಿ ಇಂದ ಕುರ್ಚಿ ಸಾಯಿರಾಮ್. ಅಯ್ಯ ನಮಸ್ಕಾರ. ಅಯ್ಯ ನಮಸ್ಕಾರ. ನಿಂಗೆ ಅನುಭವ ಈ ಸಾಯಿ ನಿವಾಸಕ್ಕೆ ಬಂದ ಮೇಲೆ ನಿಂಗೆ ಎತ್ತೆ ಸ್ವಾಮಿ ಕೂಡ ಇಬ್ಬನೇ ಇಲ್ಲಿ ಏನೇನು ಸಂಕಲ್ಪ ನಡೆದಾಡದೆ ಎತ್ತೆತ್ತೆ ನಡೆದಾಡದೆ ಪೊದುವಾಗಿ ಈ ಯಾಗಶಾಲೆ ಅಂತ ಹೇಗೆ ಸ್ವಾಮಿ ಅವಕ್ಕ ಇದನ್ನು
ಏರ್ಪಾಡು ಮಾಡಿ 3 ವರ್ಷ ಆತಯ್ಯ, 4 ವರ್ಷ. 4 ವರ್ಷ ಕಾಲಾಂದ ದಿನನಿತ್ಯ ಯಾಗ ನಡೆದೆ. ಆ ಯಾಗಶಾಲೆಗ ಪ್ರಧಾನವಾಗಿ ತನ್ನ ಸೇವೆ ಮಾಡಿ ನಿಬ್ಬೋ ಆ ಯಾಗಶಾಲೆ ಅನುಭವ ಅಯ್ಯನವಕ ಈಗ ನಂಗೆ ಮಕ್ಕೆಲ್ಲಗ ಹೇಗೂ ಒಂದು ಭಾಗ್ಯವ ನಂಗೆ ನೋಡಿನಿದ್ದೋ ಅಯ್ಯ. ಅದನ್ನು ಆ ಯಾಗಶಾಲೆಯ ಮಹಿಮೆಯ ನಿಂಗೆ ಎತ್ತೆ ಏನಂಬುದನ್ನ ನಂಗೆ ಮಕ್ಕಗೆ ಹೇಗಿಯ ನಾ ಬಂದು ಸಾಯಿ ನಿವಾಸು ಬಂದು ಗುರುಜಿ ಸ್ವಾಮಿಗೆ 4 ವರ್ಷ ಇಟ್ಟ. ಅಯ್ಯ ಹಂಗೇನು ಮೊದಲೊಂದು ಎತ್ತೆ ಇದ್ದವ ಅಂಬುದನ್ನ ಸ್ವಾಮಿ ಅರ್ಜುತ ಹಂಗೆ ಕೊರಿಸಿದಾರೆ ಮಕ್ಕೆ ಸರಿಯ. ಹಂಗವು ಒಂದು ಸಾಯಿರಾಮ್ ಭಕ್ತರು ಎಂಬುದುಗ ಹಂಗೆ ಮನೆ ಭಜನೆ ಮಾಡಿ ಎಲ್ಲ ಮಾಡಿದ್ರಿಂದ ಸ್ವಾಮಿಯೇ ಹಂಗವ ನೇರಡಿಯ ಈ ತಳಗ ಬರ್ಸೋ ಒಂದು ಸಂದರ್ಭ ಬಾಕಿಯವ ಹಂಗ ತಂದಾರೆ. ಸರಿ. ನಂಗೆ ಸ್ವಾಮಿಗ ಫಸ್ಟು ಹಂಗೆ ಒಂದು ನಮಸ್ಕಾರ ಮಾಡೋದು, ನಂದಿ ಆಗೋದು. ಯಾಗಶಾಲೆ ಎಂಬುದು ಬಂದು ಫಸ್ಟು ಬಂದು ಭಜನಾಲಟ್ಟ ನಾ ಬಪ್ಪನೆಲ್ಲ ಸರಿಯ. ಅದಕ್ಕಿಂತ ಸ್ವಾಮಿಗೆ ಒಂದು ಯಾಗಶಾಲೆ ಮಾಡುವ, ಒಂದು ಲಿಂಗವ ಪ್ರತಿಷ್ಠೆ ಮಾಡುವ ಒಂದು ಹೇಗೆ ಸರಿಯ ಯಾಗಶಾಲೆಯ ಕಟ್ಟಿದರು ಗುರುಜಿ. ಸರಿಯ. ಆಗ ಬಂದು ನಂಗೆ ಬ್ರಹ್ಮಶ್ರೀ ಸತ್ಯ ಸ್ವರೂಪಾನಂದವಕ ತಲೆಮೆ ಆಗುತ್ತಾ ಅದು ಒಳ್ಳೆಯ ವಿಧವ ನಡೆದುಂಡಟ್ಟ. ಸರಿಯ. ತಾನು ಹಂಗಾಗ ಒಂದು ಎತ್ತಿಲ ಒಂದು ಗುರು ಸ್ಥಾನದಾಗಿದ್ದು ತಾನು ಪೂಜೆ ಪುನಸ್ಕಾರ ಎಲ್ಲ ಒಳ್ಳಂಗ ಮಾಡಿನ ಬಂದರು. ಹಂಗೆ ಬಂದು ತನಗ ಒಂದು ಒತ್ತುಳಿಪೋಡ ಒಂದು ಒಳ್ಳೆಯ ವಿಧವ ಪೂಜೆ ಪುನಸ್ಕಾರ ಮಾಡಿಂಡಿದ್ದ. ಅಲ್ಲಿಗೆ ಏನಂದರೆ ನಿಂಗೆ ಬಂದು ಶಿವಲಿಂಗವ ಎಲ್ಲಿ ಬೇಕಲಿ ನೋಡಿರಾಕು. ಸರಿಯ. ಅದು ಎಲ್ಲ ಎಡಿಯಾಗಿ ಆಡೋದು. ಇನ್ನೊಂದು ಬಂದು ಹಂಗೆ ಶಿವಲಿಂಗವ ಬಂದು ನೇರಡಿಯ ಕೈಯ ಮುಟ್ಟಿ ದರ್ಶನ ಮಾಡೋದು. ಯಾಕಂದ್ರೆ ಲಿಂಗ ಬಂದು ದೂರವಟ್ರ ಹಂಗೆ ಬಂದು ಇಲ್ಲಿ ದಾರಿ ಹೋಗಿ ಸೋಮಿಂಟು ವೈಪ್ನ ಸರಿಯ. ಆಲ ಈಗ ಆಡುವ ಲಿಂಗ ಬಂದು ಯಾಗಶಾಲೆಯಾಗೆ ಅದನ್ನ ಹೆಸರು ಬಾಣಲಿಂಗ ಅಂತ. ಸರಿ. ಸರಿಯ. ಅದು ಬಾಣಲಿಂಗ ಅಂದಿಲ್ಲ, ಅದು ಬುರುದು ಸಿಕ್ಕೋದಿಲ್ಲ. ಅದು ಏನಾರಂದಿಲ್ಲ, ವಡ ಇಂಡಿಯಾದಾಗೆ ಒಂದು ನರ್ಮದಾ ಎಂಬ ಒಂದು ಹಳ್ಳದಾಗೆ ನದಿ ಅದು ತಾನ ಒಂದು ಉತ್ಪತ್ತಿ ಆಪ ಒಂದು ಲಿಂಗ. ಸರಿಯ. ಅದು ಸ್ವಾಮಿ ಉಡಿಯ ಅನುಗ್ರಹದಾಗೆ ಸ್ವಾಮಿ ಉಡಿಯ ಭಕ್ತರ್ಗ ಈ ಲಿಂಗವು ಬಂದು ಇಲ್ಲಿ ಅಟ್ಲ ಒಳ್ಳಿತು. ಈ ಲೋಕ ಕ್ಷೇಮಗಾಯಿ ಸ್ವಾಮಿಗೆ ಈಶ್ವರ ಮಾಡಿಂಡಿದ್ದಾರದಾಗ ಅಂತ ಹೇಗೆ ಆ ಲಿಂಗವ ಇಲ್ಲಿಗೆ ಪ್ರತಿಷ್ಠೆ ಸ್ವಾಮಿಕ ಮಾಡಿ ಅದಕ್ಕೆ ಸ್ವಾಮಿಕ ಹಂಗ ಲೋಕ ಮಕ್ಕಗ ಅದೊಂದು ಸರಿಯಾನ ಒಂದು ಒಳ್ಳೆ ಜೋಲಿ ಮಾಡಿದ್ದಾರೆ. ಸರಿಯ. ಯಾಕಂದ್ರೆ ಹಂಗೆ ನೀಲಗಿರಿ ಇಬ್ಬವಕ್ಕೆಲ್ಲ ಲಿಂಗವ ಮುಟ್ಟಿದ್ದು ಏನು ಕಮ್ಮಿ ಇಲ್ಲ. ನಿಂಗ ಏನು ಈ ಕಾಟೇರಿ ಸೈಡು ಅಲ್ಲಿ ಎಲ್ಲ ಹೇಗೂ ನೆಂಜುದಾಗ ಲಿಂಗ ಕಟ್ಟಿಂದು ಅಯ್ಯ ಹಂಗ ಸೈಡು ಮೇಕನಾಡೋ ಪೊರಂಗಾಡೋ ಸೀಮಿಯಾಗಿ ಅತ್ತ ಮಾಕಿಲ್ಲ. ನಂಗೆ ಪೀಠಗೋಸು ಒಪ್ಪದಿಲ್ಲ. ಪೀಠಗೋಸು ಒಪ್ಪದಿಲ್ಲ. ಪೂಜಾರಿ ಇರ್ತೇವೆ. ಸರಿಯ. ಸರಿ. ಈ ಬಾಣಲಿಂಗೇಶ್ವರಗೆ ಬಂದು ಜನಾಗೂ ಜಲಾಭಿಷೇಕ ನಡೆಸ್ತಾರೆ. ಸರಿ. ಅಲ್ಲ ಅದಕ್ಕೊಂದು ವಿಶೇಷ ಒಂದು ವಿಶೇಷ ಅದ. ಸರಿಯ. ಅದು ಬಂದು ಮೊಟ್ಟೆ ಹೊಡಿಬೋದಾಗತ್ತೆ ಆ ಲಿಂಗ ಆಡದ. ಆ ಲಿಂಗದಾಗೆ ಏರ್ಕೆಯಾಗವೆ ನಿಂಗ ಬಂದು ಒಂದು 5 ಸ್ಥಾನದಾಗಿದೆ. ನಿಂಗೆ ಪೂನೂಲು ಹಾಕಿದೆ. ಆ ಪೂನೂಲನ್ನ ಒಂದು ಪಡ ಬಂದು ಅಲ್ಲಿ ಆಡೋದು. ಅದು ಏರ್ಕೆಯಾಗವೆ ಅಲ್ಲಿ ಪೂನೂಲು ಆಡಿದೆ ತೋರ. ಅದಕ್ಕೆ ಬಂದು ಹಂಗೆ ಏನೋ ತಾನೋ ಅಂದೆಲ್ಲ ಪೂಜೆ ಮಾಡக்கூடாது. ಸ್ವಾಮಿ ಉಡಿಯ ಒಂದು ನಾಮ, ಸ್ವಾಮಿ ಹೇಗೆ ತಂದ ಒಂದು ನಾಮ ಹಂಗೆ ಒಂದು ಅರ್ಧದು ನಂಗೆ ಗುರುಮಾರ್ಗ ಈಗ ಸ್ವರೂಪಾನಂದ ಸ್ವಾಮಿಕ ಒಂದು ಬೊಕ್ಕ ನೋಡಿ ಹಂಗಾಗ ಒಂದು ಹೇಗೆ ತಂದದು ಅದನ್ನು ಅದೇ ಮಾಡಿ ಹಂಗೆ ಅದನ್ನು ಫಾಲೋ ಮಾಡಿನ ಬಪ್ಪನೆ ಅಯ್ಯ ದಾರದಲ್ಲಿ ಪೂಜೆ ಮಾಡಿದಾರೆಯೋ ಅವಕ್ಕೆ ಅಪ್ಪಾರ ಒಳ್ಳಂಗಿದ್ದಾರೆ. ಸರಿ. ಇನ್ನೊಂದು ಏನಂದ್ರೆ ಈ ಲಿಂಗೋಪತಿ ಆಗೋದು ಅಂದ್ರೆ 12 ಲಕ್ಷ ಅಯ್ಯ ಪಡಿ ಲಿಂಗವ ದಾರ ದರ್ಶನ ಮಾಡಿದಾರೆಯೋ ಅವಕ್ಕೆ ಈ ಒಂದು ಲಿಂಗವ ದರ್ಶನ ಮಾಡ್ಲಕ್ಬೋದು. ಆಸ ಭಾಗ್ಯ. ಸರಿ. ಸೊ ಒಂದು ಕೋಡಿ ಲಿಂಗ ಅಂತ ಈಗ ಬ್ಯಾಂಗ್ಳೂರು ಮೈಸೂರು ಕೋಡಿ ಲಿಂಗ ಆಡದೆ ಆ ಕೋಡಿ ಲಿಂಗವ ದಾರ ದರ್ಶನ ಮಾಡಿದಾರೆಯ ಅವಕ್ಕೆ ಈ ಬಾಣಲಿಂಗವ ದರ್ಶನ ಮಾಡೋ ಒಂದು ಭಾಗ್ಯ. ಸರಿ. ಆಡದೆ ಅದು ಏನೋ ಒಂದು ಸ್ವಾಮಿ ಉಡಿಯ ಅನುಗ್ರಹದಾಗ ಹಂಗೆ ಕೋಡಿ ಲಿಂಗ ಎಲ್ಲ ಹಂಗೆ ಹೋಗಿ ಬಂದಿಡ್ದೆ. ಆ ಇದನ್ನು ಬೀತೆ ಅನ್ನವ್ರಿ ಬಾಣಲಿಂಗನ ಬಾಕಿ ಹಂಗಾಗ ಸಿಕ್ಕಿಡದೆ ಹಿಂದುಗಟ್ಟು ಮಾಡಿದೆ. ಸರಿಯ. ಇನ್ನೊಂದು ಗುರುಜಿ ಈಗ 1000 ಲಿಂಗ
ದರ್ಶನ ಮಾಡಲ ಒಂದು ಸ್ಫಟಿಕಲಿಂಗನ ದರ್ಶನ ಮಾಡೋ ಭಾಗ್ಯ. ಈಗ ನಂಗೆ ಭಜನಾಲ್ದಾಗ ಬಂದು ಸ್ಫಟಿಕಲಿಂಗ ಆಡದೆ ಆ ಲಿಂಗವ ಬಂದು ಆ ಅಭಿಷೇಕ ಮಾಡಿದ ಆ ನೀರ ತೀರ್ಥವ ಹಂಗ ಕುಡಿತುಪ್ಲೆ ರೋಗ ನಿವಾರಣೆ ಎಲ್ಲ ಆಯ್ತು. ಮನ ಅಮಿದಿಯಾರ ಸರಿಯ. ಇನ್ನು ಮನೆಯು ಸಂಡೆ ಸಚ್ಚರವಿಲ್ಲ, ಒಂದು ಕುನವೆ ಬಾಕಿಯ, ಒಂದು ಜವ್ವನಿ ಕುನವೆ ಕೆಲಸ ಅತ್ತಮ್ಮಗೆ ಆರಂತೂ ಸೋಮಿ ಹುಡಿಯ ಇದ್ದೋಗಿ ಹೇಗಿದ್ದಾರೆ ಆ ನಡಮರಿಯಾಗ ಕುಡ್ತವಕ್ಕೆಲ್ಲ ಇಂದು ಆ ತೀರ್ಥ ಕುಡ್ತವಕ್ಕೆಲ್ಲ ಅದನ್ನ ರಿಸಲ್ಟ್ ಒಳ್ಳೆಯ ರಿಸಲ್ಟ್ ಇದು ದೊಡ್ಡ ಭಾಗ್ಯ. ಸಂತೋಷ. ಇನ್ನೊಂದು ಏನಂದ್ರೆ ಈಗ ಬಾಣಲಿಂಗೇಶ್ವರ ಪ್ರತಿಷ್ಠೆ ಮಾಡಿ ಅದಕ್ಕೆ ಬಂದು ಪ್ರದೋಷ ಜನ ಎಲ್ಲ ಬಂದು ಫಲ ಅಭಿಷೇಕ ಎಲ್ಲ ಮಾಡಿ ಒಂದು 10-11 ಅಭಿಷೇಕ ಮಾಡಿ ಅಂದೆಲ್ಲ ನಂಗೆ ಪಕ್ಕದ ಇಬ್ಬ ಜನ ಎಲ್ಲ ಬಂದು ಒಂದು ಒಳ್ಳೆಯ ವಿಮರ್ಶೆಯ ಹಂಗೆ ಮಾಡೋಣ. ಸರಿಯ. ಇನ್ನೂ ಆ ಯಾಗಶಾಲೆಯಾಗಿ ಏನಾಡಿದೆ ಅಂದರೆ ನಂದೀಶ್ವರರಿದ್ದಾರೆ, ಈ ಕಡೆ ಬಂದರೆ ರಾಜಗಣಪತಿ ಇದ್ದಾರೆ, ಸರ್ವರೋಗ ನಿವಾರಣೆ ನಂಗೆ ದುರ್ಗಾಮ್ಮನವಕ್ಕಿದ್ದಾರೆ, ಈ ಕಡೆ ಬಂದು ನಂಗೆ ಮುರುಘ ಪೆರುಮಾನವಕ್ಕಿದ್ದಾರೆ. ಜನಾಗೂ ನಿತ್ಯ ಅವಕ್ಕೆಲ್ಲಗೂ ಪೂಜೆ ಮಾಡಿ ನಂಗೆ ಕುಲದೇವರು ಎತ್ತಿ ಇದ್ದಾರೆ. ಎತ್ತಿಯ ಪೂಜೆ ಎಲ್ಲ ಬಿರಿಕೆ ಅದೊಂದು ಎಲ್ಲ ಬಾಣಲಿಂಗೇಶ್ವರ ಎಲ್ಲ ದರ್ಶನ ಮಾಡಿ ಅದೊಂದು ಭಾಗ್ಯ ಅಂದರೆ ನೀಗ ಬಿಡ. ಈಗ ಹಂಗ ಕೂಡ ಈ ಹಂಗ ಸ್ವಾಮಿ ಅವಕ್ಕೆ ಈಗ 2-3 ಇದ್ದು ಮಾಡ್ಯಾರ ಅವಕ್ಕ ಒಳ್ಳೆ ಹಂಗ ಸ್ವರೂಪಾನಂದ ಸ್ವಾಮಿ ಅವಕ್ಕ ಇಬ್ಬನೇ ಎತ್ತ ಮಾಡಿದ್ರು ಅದೇ ಇನ್ನೂ ಒಳ್ಳಂಗ ಮಾಡಿ ಸರಿಯ. ಈಗ ನಿಂಗ ಯಾಗವ ಪತಿಕೇತಿ ಯಾಗ ಬಂದು ಸ್ವಾಮಿಯವಕ್ಕೆ ಬಂದು ಯಾಗಸಾಲ ಬಂದ ಕಾಲ ಅಂದ ಯಾಗ ಹಾಕಿವಿ ಅಂತ ಹೇಳಿದ್ರು. ಯಾಗ ಹಾಕೋದು ಅಂದಲ್ಲ ಹಂಗೆಲ್ಲ ಯಾಗಪತಿ ಹರಿಯಾರ. ಆಗ ಇನ್ನು ಏನು ಮಾಡೋದು ಅಂದಿಬ್ಬನೇ ಮುಂದೆಲ್ಲ ಬಂದು ಕೊಯಂಬತ್ತೂರಿಂದ ಸ್ವಾಮಿಯವಕ್ಕೆ ಅರ್ಧ ಅಯ್ಯರಿಗೆಲ್ಲ ಬಂದು ಹೋಮ ಹಾಕಿ ಎಲ್ಲ ಮಾಡಿದ್ರು. ಮಾಡ್ಯಾರ ಆಗ ನವರಾತ್ರಿ ಅದೆಲ್ಲದಾಗ ಮಾಡಿದ್ರು. ಸರಿಯ. ಅದಕ್ಕಿಂತ ಆಡು ಸ್ವಾಮಿಯವಕ್ಕೆ ಒಂದೇನೆ ಇದ್ರು, ಅಪ್ಪ ನಿಂಗೆಲ್ಲ ಸ್ವಾಮಿ ಕೊಡಿ ಇಬ್ಬವಕ್ಕ ನಿಂಗೆ ನಿಂಗೆ ಹಾಕಿ ಮುಡಿಯ ನಿಂಗೆಲ್ಲ ಇದನ್ನ ಒಂದು ಎತ್ತಿ ಮಾಡಲ ನಿಂಗೆ ಹೋಮ ಹಾಕೋದಾಗ ಒಂದು ಶ್ರದ್ಧೆ ನಂಗೆ ಬ್ರಹ್ಮಶ್ರೀಕ್ಕೆ ಅದಕ್ಕೆ ಒಂದು ಅಯ್ಯರಿಗೂ ಕೊಡಕ್ಕೆತ್ತು. ಇನ್ನು ನಂಗೆ ಮೊದಲೊಂದು ಪೂಜೆ ಮಾಡಿದೆ ನಂಗೆ ಆಲೋರ ಸರಿ ನಂಗೆ ತಮ್ಮನವಕ್ಕೆಲ್ಲ ಬಂದು ದೀನ ಅವಕ್ಕೊಂದು ಸರಿಯಾದ ಒಂದು ಪೂಜೆ ಒಳ್ಳೆಯ ಭಕ್ತರು. ಇನ್ನು ಅವಕ್ಕೂ ಎಲ್ಲ ಸೇದು ಇದನ್ನ ಅದೇ ಒಂದು ಫಾಲೋ ಮಾಡೋ ನಿಂಗೆ ಅದು ಎಲ್ಲ ಬಂದು ಹಂಗೆ ಕತ್ತನೆ ಎಂಬನೇ ಅದು ಒಂದು ಸರಿಯ ಸಿರತೆ ಎತ್ತಿ ಮಾಡೋಣ. ಖಂಡಿತ ಇಂದು ಒಂದು 350 ಹೋಮಘಟ್ಟ ನಂಗೆ ಬ್ರಹ್ಮಶ್ರೀಯ ತಲೆಮೆಯಾಗೆ ಮಾಡಿ ಆಡಿದೆ. ಅಪ್ಪರ ಸಂತೋಷವಾದ ಜೋಲಿ ಅದು. ಹಂಗೆ ಹುಟ್ಟಿದಗೊಂದು ಭಾಗ್ಯ ಅಂತ ನೆನ್ಸೋದು ಗುರುಜಿ. ಇನ್ನೊಂದು ಏನಂದರೆ ಒಂದು ಹೋಮ ಹಾಕೋದಿಲ್ಲ. ಗಣಪತಿ ಹೋಮ ಬಂದು ಹೇಗೂ ಸಂಕಟ ಎಲ್ಲ ತೀರೋದು ಹಂಗಿಂದು ಸಾಯಿ ನಿವಾಸನಿದ್ದರೆ ಒಂದೊಂದು ಸೇವೆಯು ಒಂದೊಂದು ಸಂಕಲ್ಪವೂ ಆಯಿಂಡಾಡೋದು ಅದೆಲ್ಲ ಸಂಗಡ ಇಲ್ಲಾದಂಗೆ ಆಪದೊಂದು ಐತೆ. ಸರಿಯ. ಗಣಪತಿ ಹೋಮ ಹಂಗೆ ಹಾಕಿನ ಅದಕ್ಕಿಂತ ಆಡು ಬಂದು ಸುದರ್ಶನ ಹೋಮ ಅದಕ್ಕಿಂತ ಅದು ಪಿಲ್ಲಿ ಶೂನ್ಯ ಮಾಕೆ ಅದೆಲ್ಲ ಅದಕ್ಕಿಂತ ಆಡು ಮೃತ್ಯುಂಜಯ ಹೋಮ ಅದಾವುದು ಮಂಚ ಹುಟ್ಲ ಸಾವುದು ಎಂಬುದು ಕಾಯ ಅಲ್ಲೇ ಸಾವ ಬಂದು ಹಂಗೆ ಎದಿರು ಕೊಂಡು ಇಬ್ಬದು ಆ ಧೈರ್ಯ ಮನ ಧೈರ್ಯ ಮಾಡೋದು. ಇನ್ನೊಂದು ಬಂದು ಈ ಜವ್ವನಿ ಕುನವೆಲ್ಲಾಗ ಸ್ವಾಮಿಯವಕ್ಕ ಒಂದು ಇದು ಇದ್ದಾರೆ ಏನ ಅದೇ ಬಂದು ಚಿತ್ರಸೇನ ಗಂಧರ್ವ ರಾಜ ವಿಶ್ವ ವಸು ಒಂದು ಹೋಮ. ಇದು ದೊಡ್ಡ ಯಾಗ ಅದು. ಇದೊಂದು ಸರಿಯಾನ ಇನ್ನಗಟ್ಟ ಹಂಗೆ ಕೇಳಿಕೊಳ್ಳ ಅದು ಸ್ವಾಮಿಯವಕ್ಕ ಅನುಗ್ರಹದಾಗ ಖಂಡಿತ ಇದ್ದುಗೆ ಏನು ಆಯ್ತು ಅಂದ್ರೆ ಗುರುಜಿ ಈಗ ಹೇಗಿದೆ ನಿಂಗೆ ಆ ಹೋಮದ ಹೆಸರೇ ಇದಿಲ್ಲ. ಇದು ಬಂದು ನಂಗೆ ಸಮುದಾಯದಾಗೆ ಈಗ ಈಸ್ಗ 300 ಅಟ್ಟಿಯೋಗಿ ಏನೋ ಒಂದು ಮಾಟ್ರ ಮಾಡಿ ಹಿಡ್ದೀಯ ಮಾಟ್ರ ಅಂತಲೇ ಗುರುಜಿ ಮದುವೆ ಮಾಡಾದ ಕುನವಾಗ ಈ ಹೋಮವಾಗ ಬಂದು ನೋಡಾಕೋ ಕಲಂದು ಹೋಗಾಕೋ ಈಗ ಕುನವೆಲ್ಲ ಬಂದು ಗುಡಿ ಗೋಪುರ ಅಂಬುದಕ್ಕೆ ದಾರು ಓಪೋದಿಲ್ಲ ಅದಿನ ನಂಗೆ ಅರ್ಧತ್ತ ಅದನ್ನ ಅವಕ್ಕ ಪೆಟ್ರೋರ್ಗ ಅವಯಪ್ಪನವಕ್ಕ ಅವಕ್ಕಾಗ ಒಂದು ಗವಾಸೋಗ ಆಡದೆ ಕುನವೆ ಐತಿ ಇದ್ದುಪ್ಟಗ ಅಂದು
ಅವಕ್ಕೆಲ್ಲ ಬಂದು ಈ ಹೋಮ ಕಲಂದು ಒಯ್ದಾರೆ. ಸರಿಯಾ. ಅದಕ್ಕೆ ಬಂದು ಗಂಡು ಕುಣಿವಿ ಬೊಮ್ಮನೆಗೆ ಒಂದು ಸುಲಾಗಡದ, ಸರಿ. ಹೆಣ್ಣು ಕುಣಿವಿ ಬೊಮ್ಮನೆಗೆ ಒಂದು ಸುಲಾಗಡ. ಸರಿ ಸರಿಯಾ. ಅದನ್ನು ಬಂದು 108 ತಿರುಕು ಹೊರಕದ ಸ್ನಾನ ಮಾಡಿ ಅಯ್ಯ ಪೂಜೆ ರೂಮ್ ಮಾಡಿ ಪೂಜೆ ರೂಮದಾಗೆ ಇದನ್ನ ಹೇಗಿನ ಬಂದಳೆ. ಸರಿ. ಖಂಡಿತ ನಡೆದರ ಅಂಬುದು ನಂಗ ಉಡಿಯ ಸ್ವಾಮಿ ಉಡಿಯ ಸರಿಯಾ ಒಂದು ಒಳ್ಳೆಯ ಒಂದು ಕರುತು ಇದ್ದಾರೆ. ಇನ್ನು ರುದ್ರಹೋಮ ಹಾಕಿದ್ದಾರೆ, ಇನ್ನು ಈ ಸಂಡಿ ಹೋಮ ಅದೆಲ್ಲ ಹಾಕಿದ್ದಾರೆ. ಈಸಗ ಹಾಕಿಟ್ಟು ಈಗ ಹಂಗ ಇದ್ದುಬ್ಳ ಪೋದಂದೇಗೆ ಸ್ವಾಮಿ ದಿಢೀರ್ನ ಏನು ಮಾಡಿಬಿಟ್ರು ಸ್ವಾಮಿ ಹಂಗೆಲ್ಲ ಬಂದು ಒಂದು ಏಕತ್ವ ಸಂಕಲ್ಪ ಮಾಡಿಬಿಡ. ಇದು ಒಂದು ದೊಡ್ಡ ವಿಶೇಷವಾದ ಸಂಕಲ್ಪ. ಇದು ಬಂದು 3 ಜನ ಸಂಕಲ್ಪ ಆಡದೆ. ಸರಿ. ಅದ್ದೆಗೆ 4 ಸೀಮೆಗೂ ಒಂದೊಂದು ಬೀತುಪ್ಲೆ ಏನ ಅಂದು ಇನ್ನು ದೊಡ್ಡ ಸ್ವಾಮಿಗೆಲ್ಲ ಗಣ ಅಂತ ಅಂದಾಡು. ಸರಿ, ಫಸ್ಟು ಬಂದು ಕುನ್ನ ಹಬ್ಬದಲ್ಲಿ ಹಾಗೆ ಹಾಕಿದರು. ಒಳ್ಳೆಯ ಪ್ರಮಾದವಟ್ಟ. ಇನ್ನೊಂದು ಏನಂದ್ರೆ ಆ ಹೋಮ ಹಾಕಿಪ್ಲೆ ಸರಿಯ ಅದಾಗ ಬಂದು 10 ಹೋಮ ಹಾಕಿರು. ಸರಿಯಾ. ಕಡೇಸಿ ಜನತ ಸಂಡಿ ಹೋಮ ಹಾಕಿರು. ಅಟ್ಟಿಯಾಗ ಹಾಕಿರುವ ಆ ಅಟ್ಟಿಯ ಸುತ್ತಿ 8 ಕಿಲೋಮೀಟರ್ಗೆ ಅದನ್ನ ವೈಬ್ರೇಷನ್ ಒಳ್ಳೆಯ ಅಟ್ಟಿ. ಒಂದು ಸಂಡೆ ಸತ್ತರು ಇಲ್ಲ ಒಂದು ಹೆಂಗಮ್ಮಕ್ಕೆಲ್ಲ ಒಂದು ಮದುವಾದಾರ, ಒಂದು ಕುನವೆ ಬಾಕ್ಯ, ದೊಡ್ಡ ಬೇಲವಾಯ್ಪು ಅತ್ತೆಂಬುದೆಲ್ಲ ಬಂದು ಖಂಡಿತ ನಡೆದಾಗ ಎಲ್ಲ ಹೇಗಿದ್ದಾರೆ. ಕೈಯಾರ ಸೀಮೆಂದಿಗೆ ಇಲ್ಲಿಗೆ ಹಾಕಿ ಅದಕ್ಕಿಂದಾಡು ನಡುವಟ್ಟಿಗ ಕಟ್ಟಬಿಟ್ಟು ನಡುವಟ್ಟಿಗ ಒಂದು ಹೋಮ ಹಾಕಿದ್ದಾರೆ. ಇನ್ನೊಂದು ಬಂದು ಗುರುಜಿ ಅದನ್ನ ಕಾಟೇರಿ ನಡುವಟ್ಟಿಗೆ ಹಾಕಿದ್ದಾರೆ. ಇನ್ನೊಂದೊಂದು ಬಾಕಿ ಏನಂದ್ರೆ ಹಂಗ ಹುಟ್ಟಿ ಬಾಟಿ ಇತ್ತಲಾರಿಗೆ ಮೇಕ ನೋಡಿ ಸೀಮೆಗ ಸ್ವಾಮಿಯಕ್ಕೆ ಒಂದು ಅನುಗಿರಗದಾಗೆ ಮಾಡಿದ್ರು. ಮಾಡೋಣ ಈಗ ಅಟ್ಟಿ ಸುತ್ತು ವಟಾರ ಅಟ್ಟಿ ಎಲ್ಲ ಅಪ್ಪರ ಸೆಜಿಪೋಡ ಈಗ ಆಡದ ಅದು ಒಂದು ಹಂಗ ನೋಡೋದಕ್ಕೆ ಒಂದು ಸಂತೋಷ ಭಾಗ್ಯ. ಈಗ ಇನ್ನೂ ಇದಕ್ಕಿಂದ ಆಡು ಬಂದು ಸ್ವಾಮಿಯಕ್ಕೆ ಬಂದು ನಂಗೆ ಸಾಯಿಬಾಬಾ ಸ್ವಾಮಿಯ ಹುಟ್ಟಿದ ಜನವ ಮುನ್ನಿಟ್ಟು 100 ಹೋಮ ಜನಾಗೂ ಹಾಕೋದು ಅಂದರು. ಅದೊಂದು ದೊಡ್ಡ ಶ್ರೇಷ್ಠವಾದ ಜೋಲಿ. ಯಾಕಂದ್ರೆ ದಿನನಿತ್ಯ ನಿಂಗ 4 ಮಣಿ ಎದ್ದು ಖಂಡಿತ ನಿಂಗ ಆ 100 ಹೋಮವ ಬುಡಾದ ಸ್ವಾಮಿ ಉಡಿಯ 100வது ಜಯಂತಿಗ ನಂಗ ಸ್ವಾಮಿಯವ್ಕ ತಂದ ನಂಗೆ ನವೀನ್ ಸಾಯಿ ಸ್ವಾಮಿಯವ್ಕರು ಆನಂದಗುರು ಮೇಘನಾಥ ಸಾಯಿ ಸ್ವಾಮಿಯವ್ಕರು ತಂದ ಆ ಸಂಕಲ್ಪವ ನಿಂಗೆ ಈ ವಯಸ್ಸದೋಗಿಯೂ ಅದನ್ನ ಶ್ರದ್ಧೆ ಎತ್ತಿ ನಿಂಗೆ ಒಂದು ವಿಜಯ ಇಟ್ಟ ನಿಂಗೆ ಮಾಡಿದ ಒಂದು ಯಾಗ ಸೇವೆ ಹಿಡಿದಿಯೇ ಅದು ಇಂದು ನಮ್ಗೆ ಸಮುದಾಯಗೆ ಎಲ್ಲಗ ಅದು ನುಡಿಯ ಮಗಿಮೆ ಅಪ್ಪರ ದೊಡ್ಡದಾಗಿ ಹಿಡ್ದೀಯ. ಅದು ಹಂಗೆ ಎಲ್ಲಿ ಮಾಡಿದ ಹಂಗೋಗಿ ಇದ್ದು ಸ್ವಾಮಿಯವ್ಕ ಹಂಗ ನಡೆಸ್ತಂದ ಸ್ವಾಮಿಯವ್ಕ ಎಂದು ಹಂಗ ಒಂದು ನನ್ರಿ ಕಡೆ ಸೇವೆ ಮಾಡ್ಲಿಯೋ ಆ ಸೇವೆಯ ಹಂಗಾಗಿ ತಂದಾರ ಹಂಗ ಮನಸ್ಸು ತುಂಬಿದ ಗವದಾಗ ಸ್ವಾಮಿಯವ್ಕೆಲ್ಲ ನನ್ರಿ ಈಗಿನ. ಇನ್ನು ಯಾಗ ಬಂದು ಒಂದೊಂದು ಯಾಗದಾಗ ಎದಾಲಿ ಹಂಗೆ ಜೋಲಿ ಜುಂಡು ಅಟ್ಲತ್ತ ಓನ ಹೊಡಿಯ ಆ ಒಂದು ಯಾಗಗ ಹಂಗೆ ಬರೋದಲ್ಲ ಹಂಗೆ ಮನಸ್ಸೇ ಹಂಗೆ ಕಷ್ಟ ಇಂದು ಯಾಗ ಹೋಗೋದಾಯ್ತದಾಗ ಆತಂದು ಅದರಿಂದ ದಾರ ಯಾಗ ಬಂದು ಹಂಗೆ ಹಾಕಿನ ಅದು ಗುಡಿ ಒಂದು ಸೇವೆ ಮಾಡೋ ಎಡೆ. ಆಲೆ ಪಕ್ಕದಾಗೆ ಬವಕ ಅಟ್ಟಿಯವಕ ಎಲ್ಲ ಬಂದು ಹೋಮ ಕಲಂದನೆ ಅಪ್ಪರ ಉಳ್ಳಿತು ಎಂಬುದು ಸ್ವಾಮಿ ಸಂಕಲ್ಪ ಹಂಗೆ ಇದ್ದಾರೆ. ಅದರಿಂದ ಪಕ್ಕದ ಅಟ್ಟಿವಕ್ಕೆಲ್ಲ ಬಂದು ಹೋಮ ಕಡೆ ಈಗ ಸಾಯಿ ನಿವಾಸಂದಲ್ಲ ಬೇರೆ ಅಟ್ಟಿವು ಹೋಮ ಹಾಕಿಲಿಯೋ ಅವಕ್ಕೆಲ್ಲ ಓಲೆ ಅವಕ್ಕೆ ಮನೆ ಎಲ್ಲ ಒಳ್ಳಂಗಾರ ಅಂಬುದು ಸ್ವಾಮಿ ಹೇಗೆ ತಂದದು ಒಂದು 5 ಮಾಡಿದೆ. ಈಗ ಅಯ್ಯನವ್ಕ ಆ ಯಾಗ ಶಾಲೆಯೊಳಗೆ ಈ 4 ವರ್ಷ ಕಾಲ ಇತ್ತೇ ಒಂದು ಸಂಕಲ್ಪ ಸ್ವಾಮಿಯವ್ಕ ತಂದ ಸಂಕಲ್ಪವ ದಿನನಿತ್ಯ ಬಿಡಾದೆ ಆ 100 ಜನ ಹೋಮವು ಹಾಕಿ 4 ವರ್ಷ ಅಂದ ದಿನನಿತ್ಯ ವಾರಗ 4 ಜನ ಹೋಮ ಹಾಕಿ ಅದಲ್ಲದೆ ಏಕತ್ವ ಸಂಕಲ್ಪ ಅಂದೇಗಿ 4 ಸೀಮೆಗೂ ಹೋಗಿ ಆ 10 ಹೋಮವ ಹಾಕಿ ಆ ಮಕ್ಕಳು ನಂಗೆ ಸಮುದಾಯ ಮಕ್ಕ ಎಲ್ಲ ಒಳ್ಳಂಗೆ ಸೀರುಂ செழிப்ப ஓட ஒಳ್ಳங்க நோய் நொடி இல்லாத ஆரோக்கியோட நங்களுடைய வாழ்க்கை நங்களுடைய ಸಮುದಾಯ ಮಕ್ಕಳುடைய வாழ்க்கை ಒಳ್ಳಂಗಡೋದೊಂದಾಗಿ ಸ್ವಾಮಿಯವ್ಕ ತನ್ನ ಆ ಹೃದಯದೊಳಗೆ ನಂಗೆ ಆಶೀರ್ವಾದ ಆನಂದವ ತಂದು ನಂಗೆ ಮಾಡಿದ್ದಾರೆ ಅಂದಲೇ ಆ ಸ್ವಾಮಿಯವ್ಕರ ಭಾಗ್ಯದ ಮಹಿಮೆ ನಂಗೆಲ್ಲ ನೀಲಗಿರಿಯ ಕೊಟ್ಟು ಬಿತ್ತುವವ್ಕ ಸ್ವಾಮಿಯವ್ಕಗ ಆನಂದವೇ ಏನು ಅಯ್ಯನವ್ಕ ಅಪ್ಪರ ಸೋಕಾಯಿ ನಿಂಗೆ ಆ ಯಾಗ ಶಾಲೆ ಪತ್ತಿ ನಿಂಗೆ ಅನುಭವ ಏದಿ. ಇನ್ನೊಂದು ಗುರುಜಿ ಅಯ್ಯ ಇಲ್ಲಿಗೆ ಬಪ್ಪನೆ ಒಂದು ಅರಿಯಾರ್ದತೆ ಎಲ್ಲ ಬಂದಾರೆ. ಈಗ ಬಂದಣ್ಣ 11 ಮಣಿಗೆ ಹೊರಕದು ಸಾಧನ ಮಾಡ್ಯಾರ. ಸರಿಯಾ
ಇವಕ್ಕೆಲ್ಲ ಎತ್ತ ಸಂಸ್ಕೃತ ಬಂದ ಅಂಬುದು ಅದನ್ನು ಸ್ವಾಮಿ ಹೋಗಿ ಇಬ್ಬನೇ ಅದನ್ನೆಲ್ಲ ಅದನ್ನು ಏನೇ ಹೇಗಿರೆ ಸಾಯಿರಾಮ್, ಇಂದು ಕಲ್ವಿ ಕಲ್ಲಾದವಕ್ಕರು ಸರಿ, ಒಂದು ಪಡಿಪಿಲ್ಲದವಕ್ಕರು ಸರಿ, ಇಂದು ನಂಗೆ ಸ್ವಾಮಿ ಅಡಕ್ಕೆ ಬಂದ ಮೇಲೆ ಸ್ವಾಮಿ ಅವಕ್ರ ಅನುಗ್ರಹದೋಗೆ ಎಲ್ಲ ಲಲಿತಾ ಸಹಸ್ರನಾಮ ಹೇಗ್ಯಾರ, ಎಲ್ಲ ರುದ್ರನಾಮ ರುದ್ರ ಚಾಂಟಿಂಗ್ ಮಾಡ್ಯಾರ, ಎಲ್ಲ ವಿಷ್ಣು ಸಹಸ್ರನಾಮ ಹೇಗ್ಯಾರ, ಎಲ್ಲ ಸಂಸ್ಕೃತವು ಇಂದು ಸಾಯಿ ನಿವಾಸನ ಹೊರಕುದು ಸಂತು ಹೇಗಿನಿದ್ದಾರೆ ಅಂದಲೇ ಅಯ್ಯ ಇದು ಸ್ವಾಮಿಯವಕ್ಕೆ ನಂಗೆಗೋಸ್ ಉಗ್ಗಿತ ಮಾಡ್ಯಾರ ಖಂಡಿ. ಅದಾವುದು ಹಂಗ ಆ ನಾಮವ ಕತ್ತನೆ ಅಂತ ಒಂದು ಸಿರತೆ ಎತ್ತಿ ಸ್ವಾಮಿಯ ಹೃದಯದಾಗ ಬೀತಿಪ್ಲೆ ಎಲ್ಲ ಬಂದುಬಿಟ್ರ ಖಂಡಿಪ ಅದು ಬಂದರ ಅಪ್ಪರ ಸಂತೋಷ. ಯಾವ ಮುರುಘ ಪೆರುಮಾನ್ಗ ಕಂದ ಷಷ್ಠಿ ಕವಸವು ಹೇಗ್ಯಾರ, ಈಗ ಆದಿತ್ಯ ಹೃದಯ ಎಲ್ಲ ಎಲ್ಲ ಅಮ್ಮನವಕ ಅಯ್ಯನವಕ್ಕೆಲ್ಲ ಆಪಟಿ ವಯಸ್ಸಾಯ್ದಿಲ್ಲ ಅದನ್ನೊಂದು ಬೊಕ್ಕುದಾಗೆ ಪ್ರಿಂಟ್ ಎತ್ತಿ ಇಂದು ಓದಿರ ಅಂದ್ರೆ ಅದೆಲ್ಲ ಸ್ವಾಮಿ ಮಗಿಮೆ ತಂದು ಹೇಗೋದು ಅನುಗಿರಗ ಅಯ್ಯನವಕ್ಕಗ ಯಾಗಶಾಲೆ ಪತಿ ಅಪ್ಪರ ನಂಗಗ ಬೆಳಕವೇ ಇದ್ರು. ಈ ಯಾಗಶಾಲೆಯುடைய ಮಗಿಮೆಯೇ ನಂಗೆ ಲೋಕ ಕಲ್ಯಾಣಿಗಾಯ್ತಾ ಎಲ್ಲ ಅಮೇದಿಯೋಡ ನಂಗೆ ಮಕ್ಕೆಲ್ಲ ಒಳ್ಳಂಗಿಬ್ಬುದು ಒಳ್ಳಿತ್ತಾಗಿಲಿ ಕುಲವೃದ್ಧಿ ಆಗಲಿ ಅಂತ ಸ್ವಾಮಿಗೆ ತಂದಾರೆ. அடுத்தದಾಗಿ ಅಯ್ಯ ಈಗ ಬಂದು ನಂಗೆ ಈ ಸಾಳಗ್ರಾಮ ಕಲ್ಲು ಅಂತ ಹೇಗೆ ಸ್ವಾಮಿಯವಕ್ಕೆ ನಂಗೆ ಒಂದು ತಂದರೆ ಅದನ್ನು ಮಗಿಮೆ ಏನಯ್ಯ? ಹೂವೇ ಗುರುಜಿ ಅದೊಂದು அதிசயವಾದ ಒಂದು ಕಲ್ಲು ಅಯ್ಯ. ಅದಾವುದು ಕೃಷ್ಣ ಜಯಂತಿ ಜನತ ಕಲ್ಲ ಹಂಗ ಒಂದು ಅಭಿಷೇಕ ತಂದಾರ ಹಂಗ ಅಲ್ಲಿ ಬೀತಲೆ ಅದು ಬಂದು ವಿಷ್ಣು ಮಹಾಲಕ್ಷ್ಮಿ ಅಲ್ಲಿಗೆ ಹೋಗಿ ಒಂದು ಅವತಾರ ಎತ್ತಿ ಅಲ್ಲಿಗೆ ಹೋಗಿ ಇದ್ದದ್ದು ಒಂದು 5 ಗಡದ ಸರಿಯಾ. ಅದು ನೋಡಲೆ ಬಂದು ನತ್ತೆ ಮಾಕೆ ಅಟ್ರ ಕಲ್ಲು ಸರಿಯಾ. ಆ ಕಲ್ಲು ಬಂದು 68 ವಾಗೆ ಅಟ್ರ ಗುರುಜಿ. ಅವೇ ಅದೇ ಕಪ್ಪಟ್ರ ನೀಲ ಅಟ್ರ ಪಚ್ಚೆ ಅಟ್ರ ಎಲ್ಲ ಅಟ್ರ ಅಲ್ಲ ಅದನ್ನ ಬಂದು ದಾರ ಜಲಾಭಿಷೇಕತ ಹೇಗೂ ವರ್ಷದಾಗ ಒಂದು ಜನ ಜಲಾಭಿಷೇಕ ಮಾಡೋಣ. ಇನ್ನೂ ಬಂದು ಒಂದು ಕುರಿಪಿಟ್ಟ ದೊಡ್ಡ ಒಂದು ಸನ್ಯಾಸಿಗ ಇನ್ನು ಒಳ್ಳೆ ಒಂದು ದೈವ ಭಕ್ತ ಆಡೋಕ್ಕೆಲ್ಲ ಸರಿಯಾ ಅವಕ್ಕ ಮನೆಯ ಬೀತಾರೆ ಎಂಬ ಒಂದು ಇದು ಬಂದಾಡದೆ. ಸರಿ ಸರಿಯಾ. ಅದೇ ಬಂದು ದಾರ ಮನೆಯಾಗೆ ಈ ಸಾಳಗಿರಾಮ ಹತ್ರ ಅದತ್ತು ಗೋಗುಲ ಮಾಕಟ್ರ ಏಕಾನು ಅಲ್ಲಿಯೇ ಕೃಷ್ಣರು ಮಹಾಲಕ್ಷ್ಮಿ ಎಲ್ಲ ಮನೆಯಾಗಿದ್ದಾರೆ. ಆ ಕಷ್ಟ ಎತ್ತ ಬಂದಾರ ಬರವೇ ಬರಯ್ಯ. ಇನ್ನೊಂದು ಆಡದೆ ಒಂದು ಕೆಂಪು ಕಲರ್ದಾಗೆ ಸಾಳಗಿರಾಮ ಕಲ್ಲು ಒಂದು ಅದನ್ನ ಬಂದು ಹಂಗ ಪೂಜೆ ಮಾಡಕೊಡೋದು. ಸನ್ಯಾಸಿಗ ಈ ಮದುವೆ ಮಾಡೋದಿದ್ದಾರೆ ನೋಡು ಅದಾವುದು ಬ್ರಹ್ಮಚಾರಿಗ ನೈಷ್ಠೀರ್ಯ ಬ್ರಹ್ಮಚಾರಿ ಅವಕತ್ತ ಬಂದು ಅದನ್ನ ಪೂಜೆ ಮಾಡೋದು. ಸರಿ ಸರಿ. ಅದರಿಂದ ಪೊದುವ ಬಂದು ಸಾಳಗಿರಾಮ ಕಲ್ಲು ಬಂದು ಪೊದುವ ಹಂಗೆಲ್ಲ ಅದನ್ನ ಪತಿ ಬಂದ್ರಿಂದ ಸ್ವಾಮಿ ಹೋಗ್ತಾ ನಂಗೆ ಅದನ್ನ ಅಲ್ಲ ತೋರಿಸಿ ಐತಂದ ಸ್ವಾಮಿಗೆ ಇದೆಲ್ಲ ಬಂದು ಒಂದು அதிசயವಾದ ಒಂದು ದೊಡ್ಡ ಭಾಗ್ಯ ಒಂದು ಪೊರುಳಾದ್ರಿಂದ ಸ್ವಾಮಿಕ ಲೋಕ ಕ್ಷೇಮಗಾಗಿ ಮಕ್ಕ ಎಲ್ಲ ಇದನ್ನೆಲ್ಲ ದರ್ಶನ ಮಾಡೋದೊಂದು ಹೊತ್ತು ಬಂದು ಬೀತಿ ಬಂದು ಅಪಾರ ಒಂದು ಭಾಗ್ಯ. ನೀಲಗಿರಿಗೆ ಒಂದು ಪುಣ್ಯ ಭಾಗ್ಯ. ಇನ್ನು ಬಂದು ಬಾಣಲಿಂಗ ಅಂಬುದು ಬಂದು ಹಂಗ ಒಂದು ಸಾಯಿ ಭಕ್ತರ ಮನೆಯಲ್ಲಾಗ ಹಂಗೊಂದು ಓಪನೆ ಅವಕ್ಕ ಅದನ್ನ ಪೊದುವ ದಾರಿಗೂ ತೋರಿಸೋದಿಲ್ಲ. ಸರಿಯಾ. ಅಲ್ಲಿಯೂ ಹಂಗ ಸಾಯಿ ಭಕ್ತರ್ಗ ಅಪ್ಪನೆ ಅವಕ್ಕ ಪೂಜೆ ರೂಮು ಕೂಟಿಂಡೋಗಿ ಗೂಡಲೂರ್ದಿಗೆ ಎಲ್ಲ ಹಂಗೆ ತೋರಿಸಿದ್ರು. ಸರಿಯಾ. ಅಲ್ಲ ಅಪೇರ್ಪಟ್ಟ ಲಿಂಗ ಸಿಕ್ಕೋದು ಕಷ್ಟ. ಅಲ್ಲಿ ಆ ದಾರ ಮನಿ ಅದು ಅಟ್ರವ ಭಾಗ್ಯ ಸುಭಿಕ್ಷವಾಗಿ ಖಂಡಿತ ಶಜಿಪಾಟ್ರ. ಸರಿ. ಇನ್ನೊಂದು ಬಂದು ಈ ಸಾಲಗ್ರಾಮ ಈ ಕಲ್ಲ ಬಂದು ಹಂಗ ಕುಂಬಿಟ್ಟು ಎಲ್ಲ ಮಳೆ ಈಗ ಆಸಗನ ಈಗ ಹಂಗ ಸಾಯಿ ನಿವಾಸ ನಿಬ್ಬವಕ್ಕೂ ಎತ್ತೀವಿ. ಈಗ ಅಭಿಷೇಕ ಎಲ್ಲ ಮಾಡ್ದ ಇಂದು ಸಾಯಿ ನಿವಾಸ ನಿಬ್ಬವಕ್ಕೆಲ್ಲ ಒಳ್ಳಂಗೆ ಆನಂದವಾಯ್ತಾರೆ. ಅದಾವುದು ನೋಯಿ ನೋಡಿ ಇಲ್ಲದ ಕುಟುಂಬ ಪ್ರಚನೆ ಇಲ್ಲದ ಒಳ್ಳಂಗಿದ್ದಾರೆ. ಇನ್ನು ಅದಕ್ಕೂ ಬಿಡ ಸ್ವಾಮಿ ಅನುಗ್ರಹ ಇನ್ನೇ ಅನ್ಬೇಕು. ನಂಗೆ ಸ್ವಾಮಿ ನಂಗೆ ಸೆಲೆಕ್ಟ್ ಮಾಡಿತ ಸೇವೆ ಗವ ಎಲ್ಲವ ನಂಗೆ ತಂದಿದ್ದಾರೆ ಅಂತ ಮಾಡಿದ ಪುಣ್ಯತನೆ ಖಂಡಿತ. ಆಗ ಆ ಸಾಳಗ್ರಾಮ ಕಲ್ಲದಾಗ ಆಸಗ ಒಂದು ಪವರ್ ಆಡಿದೆ. ಇದು ಬಂದು ಎಲ್ಲಿಂದ ಬಂದ ಅಂದು ನಿನಗೆ ಹೇಗುಲ್ತೀಗ ಇದು ಬಂದು ಈ ಕಲ್ಲು ಬಂದು ನೇಪಾಳದಾಗತ್ತೆ ಸಿಕ್ಕ. ಸರಿಯಾ. ನೇಪಾಳದಾಗೆ ಖಂಡಗಿ ಎಂಬ ಒಂದು ಹಳ್ಳ ವಾಡ್ರ. ಆ ಹಳ್ಳದಾಗೆ ಏರ್ಕಿಯ ಈ ಸ್ವಯಂಭುವ ಸಿಕ್ಕಿತ. ಅದು ನೆರಿಯ ಆರ ಅದನ್ನ ಬಂದು ಸ್ವಾಮಿಗೆ ಬೇಕಾದವಕ್ಕ ಇತ್ತಮಾಕಿ ಇದೊಂದು ಸಂಕಲ್ಪ ಮಾಡೋ ಎಡೆ ಇಲ್ಲಿ ಅಟ್ಲ ಭಕ್ತರಿಗೆಲ್ಲ ಆಗೋ ಲೋಕ ಸೇಮಗೂ ಒಳ್ಳಂಗಟ್ರ ಅಂತ ಹೇಗೆ ಸ್ವಾಮಿ ಕೊಟ್ಟಿದ್ದಾರೆ. ಸರಿ. ಅದೆಲ್ಲ ಒಳಗದಾಗೆ
ನೇಪಾಳ ಅಂಬುದು ಹಂಗೆ ಮೇಪುದಗತ್ತ ನೋಡ್ದ. ನೋಡಯ್ಯ ಈಗ ನೇಪಾಳ ನಾಡೋ ಕಲ್ಲ ಬಂದು ದರ್ಶನ ಮಾಡೋದು ಬಂದು ಹಂಗ ಬಾಕಿ ಭಾಗ್ಯ ಭಾಗ್ಯ. ಅಯ್ಯ ಈಗ ನಿಂಗೆ ಸಾಳಗ್ರಾಮದ ಕಲ್ಲ ಮಹಿಮೆ ಹೇಗಿದೆ ಅದು ಆ ಕಲ್ಲುಗ ಬಂದು ನಂಗೆ ಪೆರುಂಬಾನ್ಮ್ಯ 300 ಅಟ್ಟಿಯಿಂದವು ನಂಗೆ ಅಯ್ಯನವಕ ಎತ್ತಿ ಅವಕ ಎಲ್ಲ ದೈವ ಭಕ್ತರಿಗೆಲ್ಲ ಬಂದು ಅದ್ಗ ನೀರಟ್ಟಿ ಅವಕರ ಪುಣ್ಯ ತೇಡಿದ್ದಾರೆ. ಅದೊಂದು ದೊಡ್ಡ ಮಹಿಮೆ. ಅದನ್ನು ನಿಂಗೆ ಒಳ್ಳೆ ಬೆಳಕವ ಹೇಗಿದೆ ಅಪರ ಸಂತೋಷ. ಅದೇ ಮಕ್ಕಯ್ಯ ಈಗ ಬಂದು ನಿಂಗೆ ಮುಖ್ಯವಾದ ಒಂದು ಜೋಲಿಯ ಈ ಅಯ್ಯನವಕರ ಎತ್ತಿಲ್ಲ ಇವಕ್ರ 60 ವಯಸ್ಸು ಅಂಬುದು ತಾ ಕೃಷ್ಣ ಜಯಂತಿಗೂ ಮುಂದಾಡು ಒಂದು ತಿಂಗಳು 2 ತಿಂಗಳು ಮುಂದಾಡು ಸ್ವಾಮಿ ಅವಕ್ಕೆ ಏನು ಮಾಡ್ಯಾರ ಅಂದರೆ ಎಲ್ಲ ಎಡಗೂ ಗೋಪೂಜೆಯವ ಮಾಡೋದು ಅದು ನೋಡಿಯ ಪುಣ್ಯ. ಆ ಗೋವ ನೋಡಿಲೇ ಪುಣ್ಯ. ಆ ಗೋವ ಇಂದಾಡು ಪಕ್ಕ ಸ್ವಾಮಿಯಿಂದ ಮುಟ್ಟಿಲಿಯೇ ಪುಣ್ಯ. ಆ ಗೋ ಇಬ್ಬೋ ಸುತ್ತಿ 6 ಕಿಲೋಮೀಟ್ರ್ಗ ಅದು ನೋಡಿಯ ಪುಣ್ಯವೇ ತನೀ ನಂಗೆ ಸಿಕ್ಕಿರ ಅಂಬುದನ್ನ ಸ್ವಾಮಿ ಅವಕ್ಕೆ ಅಪ್ರ ನಂಗೆ ಶೋಕ ಹೇಗ್ಯಾರ. ಆ ಗೋಪೂಜೆಯವ ಅಯ್ಯ ಮುಂದೆತ್ತಿ ಈ 3 ವರ್ಷ ಕಾಲಾಂದ ಆ ಗೋಪೂಜೆಯವ ಮಾಡಿದ್ದಾರೆ. ಆ ಗೋಪೂಜೆಯವ ತನ್ನ ಅನುಭವದಾಗ ಎತ್ತೆ ಸ್ವಾಮಿ ಅವಕ್ಕೆ ತಂದ ಸಂಕಲ್ಪವ ನಂಗೆ ಎತ್ತೆ ಮಾಡಿ ತಂದರು ಎಂಬುದನ್ನ ಪತ್ತಿ ಅವಕ್ಕೆ ಈಗ ನಂಗೆ ರವೀಂದ್ರ ಏನವಕ್ಕೆ ಆ ಗೋಪೂಜೆ ಮಗಿಮೆ ಈಗ ನಿಂಗೆ ಹೇಗಿಲ್ಲ ಅಯ್ಯ ಅದು ನೋಡಿ ಆ ಮಕ್ಕಳೆಲ್ಲ ಅದನ್ನು ಕೇಳ್ತಾರ. ಅಲ್ಲ ಗೋಪೂಜೆ ಎಂಬುದು ನೋಳ್ಳ ಬಂದು ದನ ಅಂಬುದು ಯಾವುದು ಕಾಮಧೇನು ಎಂಬುದು ಬಂದು ಒಂದು ಸ್ವಾಮಿ ಸರಿಯಾ ಅಲ್ಲಿಯೋ ಹಂಗೆ ನಿಂಗೆ ನೋಡ್ರಾಕು ಅಟ್ಟಿ ಎಲ್ಲ ಬಂದು ಅದನ್ನು ಊದುಂಡು ಏದಿಂಡು ಎಲ್ಲ ಮಾಡ್ಯಾರ. ಅತ್ತೆಲ್ಲ ಮಾಡக்கூடாது. ಸರಿ ಅದಾವುದು ಗೋಪೂಜೆ ಏಕ ಉಯ್ಯக்கூடாது ಒಂದು ಹೇಗಿದೆ ಅಂದರೆ ನಿಂಗೆ ಅಟ್ಟಿ ಎಲ್ಲ ಹೋಲೆ ಒಂದೊಂದು ಮನೆಯಾಗೆ ದನಗೋಗೆ ನೆರಿಯ ಸೋಮಿಗೆ ಕುಳಿದ್ದಾರೆ ನಿಂಗೆ ನೋಡ್ರಾಕು. ಆಗ ಆ ಸೋಮಿಗೆಲ್ಲವೋ ಬುರುದು ಹಾಕಲ್ಲ ಜನಜಯ ಅದು ಎತ್ತೆ ಅಂದರೆ ಅದೊಂದು ಸಿಲ್ಲು ಒಂದು ಪಾಮೆ ಬಂದರ ಅದೊಂದು ಕಡೆಸಿ ಒಂದು ಇದನ್ನ ಹಂಗೆ ಹೇಗುವ ಜಾಮ ಇಲ್ಲದಪ್ಪನ ಎಲ್ಲ ಸ್ವಾಮಿಯು ನಂಗೆ ಈ ದನನ ಓಡಲ್ದಿಗೆ ಎಡೆ ಇಡ್ತಿಟ್ರು. ಮಹಾಲಕ್ಷ್ಮಿಗೆ ಎಡೆ ಇಲ್ಲದ ಬಿಟ್ಟ. ಆಗಿನ್ನು ಏನು ಮಾಡೋದು ಶಿವನ ಒಯ್ಯೆ ಎಲ್ಲ ಎಡೆ ಇಡ್ತಿಟ್ಟೆ ಎನಗೆ ಎಲ್ಲಿ ಎಡಾಯ್ತೆ ಮನೆ ಸರಿ ನೀ ಏನಗ ಅರ್ಕಲ್ಲಾರೆ எங்கவ தார வேண்டாது பரவாயில்ல சரி சரியா ನಿನ್ನ ಬಾಲುದ ಕುಳಿತಿಪ್ನೆ ದಾರ ಬಂದು ನಿನ್ನ ವೇಂಡಿನೇ ಅಂತ ಬಂದಾರವ ನಿನ್ನ ಫಸ್ಟ್ ವೇಂಡಿತೆ ಎನ್ನ ವೇಂಡೋದು ಒಂದು ತನಗ ಒಂದು ಉತ್ತರವ ಆಗ ಲಕ್ಷ್ಮಿಯೇ ಬಂದು ಆ ಬಾಲುದ ಕುಳಿತಿ ಹಂಗ ಬಂದು ನೀಲಗಿರಿಯಿಂದೆಲ್ಲ ಏಡಿಯಾಗಿ ಬಂದು ಲಕ್ಷ್ಮಿಯೇ ಬಂದು ಮಂಡ್ಯ ಕೊಂಬ ಮುಟ್ಟವೇ ಕೂಡದು. ಅದನ್ನು ಬಾಕಿ ಅಂಬದೆಲ್ಲ ಹಿಂದಾಡು ಪಕ್ಕ ಅದಾವುದು ಅದು ಆ ಸೆಗಣಿ ಹಾಕೋ ಪಕ್ಕದಾಗೆ ಅಲ್ಲಿ ಐತೆ ಹಂಗೆ ಸ್ವಾಮಿ ಎಂಬುದು ಹೇಗು ಹಂಗ ಮುಂದಾಡ ಹಂಗೆ ಹರಿಯಾರ ಸ್ವಾಮಿಗೆಲ್ಲ ಹಂಗೆ ಹೇಗಿತ್ತಪ್ಪನೇ ಅತ್ತ ಮಾಡಿಡ್ದೆ. ಅದಾವುದು ಒಂದು ದನ ಸಾಕೋದು ಎಂಬುದು ಬಂದು ಅಪ್ಪರ ಮುಂದೆ ಎಲ್ಲ ಬಂದು ಒಂದು ದನ ಸಾಕೋದು ಎಂಬುದು ಕಷ್ಟ. ಅಲ್ಲ ಈಗ ಬಂದು ಆ ದನ ಬಂದು ಒಂದು ಮನೆಯವೇ ವಾಡ್ವಾದಾರ ಕೈ ಅಪಾರ ಇದು ಮಾಡ್ರ. ಆಗ ದನ ಬೀತಿ ಬಮ್ಮ ಅದನ್ನು ಕಣ್ಣು ಕರ್ತು ಈಗ ಕಾಲದಾಗೆಲ್ಲ ದನ ನೋಡಿಯ ಅರುಮೆ ಈಗ ಅರ್ಧಾರ ಈ ಕಲಿಯುಗದಾಗೆ ಈ ದನಗತ್ತೆ ಈಗ ಅಪ್ಪರ ಮುಖ್ಯತ್ವ ಕೊಟ್ಟು ಮಾಡಿದ. ಯಾಕಂದ್ರೆ ಅದೊಂದು ವಾಳ್ವಾದಾರ ಎಂಬ ಒಂದು ಜೋಲಿ ಬಂದರ ಅದು ಹಂಗ ಬಂದು ಅವ್ವೇ ಒಲಪ್ಪರ ಬನೆ ಹಾಲ ತಂದ ಇಂದು ಅವೇ ಹಾಲು ಇಲ್ಲದಲ್ಲಿ ಆ ಕಾಮಧೇನ ಹಾಲು ಅಂದತೆ ಆ ಉಸಿರೇ ಕಾಪಾತಿ ಬಂದ್ರೆ ಆಗ ಅದರಿಂದ ಹಂಗ ಬಂದು ಉಸಿರು ತಪ್ಪದೆ ಕಾಮಧೇನ ಈ ಕುನ್ನ ಪ್ರಾಣಿಗೋ ಸಂಕಟ ಆಗಲಿ ಕೂಡ ಈ ದನನ ಹಾಲತ್ತ ಖಂಡಿತ ಅದಂತ ಕೊಡೋದು. ಈಗ ಅತ್ತೆ ಮಾಕ ಮಾಡಾನೆ ಸ್ವಾಮಿ ಅವಕ್ಕ ಇನ್ನ ಕೊರ್ಚಿ ನಿಂಗೆ ಬಂದು ಗೋಪೂಜೆ ಮಾಡೋದು ಒಂದು ಹಂಗಾಗ ಒಂದು ಜೋಲಿ ಇದ್ರು ಸಂಕಲ್ಪ ಎಲ್ಲ ಎತ್ತೋನೆ ಸ್ವಾಮಿ ಗೋಪೂಜೆ ಏನ ಎತ್ತೆ ಮಾಡೋದು ಅದಿನ ಹಂಗ ಮೊದಲ ವರ್ಷ ಮಾಡಿದ ದೀನು ಅವಕ್ಕೆಲ್ಲ ಇದ್ದರು. ಹಂಗೆ ಬಂದು ಇದೆಲ್ಲ ಸ್ವಾಮಿಯುடைய ಸೇವೆ ಸಂಕಲ್ಪ ಹಂಗಿನ ಸಿರತೆ ಎತ್ತಿ ಖಂಡಿತ ಮಾಡೋದು. ಆಗ ಸ್ವಾಮಿ ಹೆಂಗೆ ಮಾಡ್ನ್ಯ ಅತ್ತಂದೇಗಿ ಹೆಂಗೆ ನಾಲ್ಕು ಸೇದು ಮಾಡಿದ್ವಿ. ಅಯ್ಯ ನಿಂಗೆ ಒಂದು ವರ್ಷಗ ಸುಮಾರು ಏಸು ದನವ ಗೋಪೂಜೆ ಮಾಡಿರಿಯ ಅಲ್ಲ ಮೊದಲೆಲ್ಲ ಎತ್ತೆ ಮಾಡಿದ್ದಾರೆ ಎಂದು ಆಗ ಅರಿವಿಲ್ಲ. ಹಂಗ ಈ ಹೋದ ವರ್ಷ 24-25 ಬಂದು
ಒಂದು 1023 ದನಗ ಓಯ್ ಮಾಡಿದೆ. ಅಯ್ಯ ನಿಂಗೆ ಪುಣ್ಯವತ್ತೆ ಏನೇ ಹೇಗೋದು. ಅದು ಬಂದು ಮಸಿನಗುಡಿ ಏರಿಯಾದಿಗೆ 500 ಮಾಡಿದೆ. ಸರಿ ಸರಿಯ. ಅದು ಹಿಂದಾಡಿನ ಕೋರಕ್ಕೊಂದ 18 ಎಲ್ಲ ಹಂಗೆ ಸೈಡ್ ಎಡಾಡದೆ. ಅಲ್ಲಿ ಎಲ್ಲ ಒಂದು ಗೋಪೂಜೆ ಎಂಬುದು ಬಂದು ಹಂಗ ಕಷ್ಟ ಅಂತ ಹೆಂಗ ನೋಡ್ಲ. ಸರಿ. ಅದು ದನಗ ಪೂಜೆ ಮಾಡೋಣ ಆನಂದ, ಆನ್ಮೀಗ ಬೇರಾನಂದ, ಬೇರಾನಂದ. ಸರಿ ಸರಿ. ಇನ್ನೊಂದು ಬಂದು ಹಂಗ ಒಡಂಬು ಒತ್ತುಳಿಪು ಅಪ್ಪರ ಸೋಕಾಟ. ಸರಿಯ. ಸೋಮಿ ಬಂದು ಹಂಗ ಒಂದೊಂದು ಅಪ್ಪರ ವಾಯ್ಪು ತಂದರು. ಸರಿ ಸರಿ. ಅಲ್ಲ ವಾಯ್ಪು ತಂದ ಸೋಮಿಗ ಹಂಗ ನನ್ರಿ ಉಣರ್ವೋಡ ಒಳ್ಳಂಗ ಮಾಡ್ಲತ್ತ ಸೋಮಿಗ ಒಂದು ತಿರುಪ್ತಿ ಖಂಡಿತ ಖಂಡಿತ ಏನಂದ ಅದರಿಂದ ಹಂಗ ಒಳ್ಳೆ ಸಿರತೆ ಐತಿ. ಸೋಮಿಯ ನೆಂಜುಗೋಗ ಬೀಪನೆ ಖಂಡಿತ ಉಳ್ಳಿತು ಮಾಡಿದವ ಒಂದು ನಂಬಿಕೆ ಹಂಗ ಅಟ್ಟಾಡ್ದೆ. ಇನ್ನು ಹಂಗ ಕೂಡ ಬಂದವಕ್ಕೂ ಒಳ್ಳಂಗ ಒತ್ತುಳಿಪದಾಗ ಒಳ್ಳಂಗ ಗೋಪೂಜೆ ಮಾಡಿದೀಯ. ಸೋಮಿಯೋ ಅಪ್ಪರ ಆನಂದ ಪಟ್ಟಿದ್ದಾರೆ. 23 ಜನರಿಗೆ 1023 ದನ ಮಾಡೋದು ಎಂಬುದು ಅಪ್ಪರ ಶ್ರೇಷ್ಠವಾದ ಜೂಲಿ ಅಟ್ಲಿಯೋ ಹಂಗ ಸಾರೆ ನಿಂಜುದು ಸೋಮಿಯ ಇಬ್ಬನೇ ಮಾಡಿದಾರೆ, ಎಲ್ಲ ಮಾಡಿದ್ದಾರೆ. ಒಳ್ಳೆ ವಿಧವಾದ ಸೇವೆ ಬಂದು 4 ವರ್ಷ ಹಂಗಿನ ಏರೆದ್ದಲೇ ಸೇವೆ ಮೇಲೆ ಹಂಗ ಒಂದು ಹಂಗಾರ ಸೋಮ್ಯಕ್ಕ ಆ ವಾಯ್ಪ ಹಂಗ ಇತ್ತಮಕ್ಕೆ ಅಯ್ಯನವಕ್ರ ಸೇವೆ ಸಾಯಿ ನಿವಾಸದಾಗೆ ಅಯ್ಯನವಕ್ರ ಸೇವೆ ತೇವೆ ಅಂತ ಹೇಗೋದು. ಅಲ್ಲ ಸ್ವಾಮಿ ಅವಕ್ರಿಗೂ ಸುಗ್ಗಿಯೇ ಅವಕ್ಕೆ ಒಂದು ವಾಲಿಬರ್ಗೆ ಏನೋ ಶಕ್ತಿ ಕೊಡೋದು ಅದನ್ನು ಕೊಟ್ಟು ಈಸಗ ತನ್ನ ಸೇವೆಯವು ತನ್ನ ಉಡಲ್ ಮೂಲವಾಯಿ, ತನ್ನ ಮನಸ್ಸು ಮೂಲವಾಯಿ, ತನ್ನ ಆತ್ಮ ಮೂಲವಾಯಿ ಈ ಸೇವೆ ಮಾಡಿ ಸ್ವಾಮಿಯವಕ್ಕೆ ತನಗೋ ಸುಗ್ಗಿ ಮಾಡಿದ್ರು ಅಂತ ಹೇಗೀತ ಈ ಸಂಕಲ್ಪ ಎಲ್ಲವ ಮಾಡಿ ಅಪ್ಪರ ಒಂದು ಪುಣ್ಯವ ನಂಗೆ ಸಮುದಾಯಗಾಗಿ ತಂದ ರವೀಂದ್ರ ಅಯ್ಯನವಕ್ಕಗ ನಂಗೆ ಅನಂತ ಕೋಟಿ ನಮಸ್ಕಾರ ಮಾಡಿ ಇತ್ತಮಾಕೆ ಸ್ವಾಮಿಯವಕ್ಕ ಒಂದಲ್ಲ ಒಂದು 30 ಸಂಕಲ್ಪ ಎತ್ತಿದ್ದಾರೆ. ಇನ್ನೂ ಆ ಸಂಕಲ್ಪ ಎಲ್ಲವ ನೆನ್ನೆ ಮರಣೆ ನಂಗೆ ಸತ್ಯ ಸ್ವರೂಪಾನಂದ ಸ್ವಾಮಿಯವಕ್ಕ, ಮಹೇಶ್ ಕಣ್ಣನವಕ್ಕ ಎಲ್ಲ ಕಿಯೆ ಕೊಯಮತ್ತೂರಿಂದ ದೈವಾತ್ಮಕ್ಕಳು ಎಲ್ಲ ಹೇಳಿದ್ರು. ಇಂದು ನಂಗವು ಅಯ್ಯನವಕ್ಕೆ ಎರಡವು ಸ್ವಾಮಿಯವಕ್ರ ಸಂಕಲ್ಪ ಅಲ್ವ ನಂಗೆ ಹೇಗಿದೋ ಇದೆಲ್ಲ ಬಂದು ನಂಗೆ ಮಾಡಿದ ಪುಣ್ಯ ಅಂತ ಹೇಗೋದು. ಈ ಅಯ್ಯನವಕ್ಕೆಲ್ಲ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಪೂರ್ವ ಜನ್ಮನ ನಿಂಗೆ ದೇವರು ಕೂಡ ದೇವಲೋಕನ ಇದ್ದುತ್ತ ಬಂದಿದೆ ಅಂತ ಹೇಗೋದು. ಯಾಕಂದರೆ ಇಂದು ನಂಗೆ ದೇವಲೋಕ ಅಂತ ಇದ್ದು ಹೊರಕುದು ಸಂತಗಟ್ಟೆ ನಂಗೆ ಏವಿದ ಸಿಂಧನೆಯೂ ಇಲ್ಲ. ಈ ಭಾಗ್ಯ ಎಲ್ಲಾಗೂ ಸಿಕ್ಕಿರುವೇನ ಅಯ್ಯನವಕ್ಕಿಗೆ ಒಂದು ನಮಸ್ಕಾರ. ಇನ್ನು ಈ ಸುಜಾಮ ಹೆಂಗ ಸ್ವಾಮಿಯವಕ್ರ ಸಂಕಲ್ಪ ಅಲ್ಲವ ಆ ಸ್ವಾಮಿಯವಕ್ಕೆ ತಂದ ಸಂಕಲ್ಪ ಸೇವೆ ಗವ ಅನ್ಬು ಪ್ರೇಮ ದಯೆ ಕರುಣೆ ಎಲ್ಲವ ಹೆಂಗ ಅದನ್ನು ಒಂದು ವರ್ಣನೆಯೇ ಮಾಡೋದು ಮುಡಿಯ ಅಪ್ಪೇರ್ಪಟ್ಟ ಒಂದು ಆನಂದವ ಸ್ವಾಮಿಯವಕ್ಕ ನಂಗೆ ಸಮುದಾಯಗ 4 ಬೆಟ್ಟಗ ಈ ಪ್ರಣವಗರಿಗೆ ತಂದಿದ್ದಾರೆ. ಸ್ವಾಮಿಯವಕ್ರ ಪಾದಗ ಅನಂತ ಕೋಟಿ ನಮಸ್ಕಾರವು ನನ್ರಿ ಏನು. ಈ ಸುಜಾಮ ನಂಗೆ ಮನಸ್ಸು ಟಿ ವಿಕಾರರು ಆ ತಮ್ಮನವಕ್ಕಗೂ ಆ ನಿರ್ವಾಹಿಗೋಗೋ ನಿಂಗೆಲ್ಲಾಗೂ ಇನ್ನು ಇದನ್ನು ಕೇತ ಮನಸ್ಸು ಟಿ ವಿ ಇನ್ನು ನೀಲಗಿರಿ ಮಕ್ಕ ಎಲ್ಲಾಗೂ ದೊಡ್ಡವಕ್ಕ ತಾಯ್ಮಾರ್ಗೋ ದೈವಾತ್ಮಕ್ಕಳೆಲ್ಲಾಗೂ ಹಿಂಗೆ ಸಾಯಿ ನಿವಾಸ್ ಸಾರ್ಬಾಯಿ ಇತ್ತಲಾರಯ್ಯ ರವೀಂದ್ರಯ್ಯ ಮತ್ತು ಬಸವಪ್ರಿಯ ಮೋಹನ್ ಹಿಂಗೆ ಸಾಯಿ ನಿವಾಸ್ ಸಾರ್ಬಾಯಿ ನಿಂಗೆ ಒಂದು ನಮಸ್ಕಾರ ನನ್ರಿ ಏನಿಯೋ ಅಯ್ಯ ನಮಸ್ಕಾರ ನನ್ರಿ ವಣಕಂ.